So, hello everyone, welcome to all my YouTube channel. So, ನಿಮಗೆ ಗೊತ್ತಿರೋ ಹಾಗೆ ನಾವು SSC GD ಮತ್ತು SSC MTS ಆ್ಯಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ಕ್ಲಾಸಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಆಲ್ರೆಡಿ ನಾನು ಇದೇ SSC GD ಮತ್ತು SSC MTS ಪ್ರಾಕ್ಟೀಸ್ ಸೆಟ್ 5ನ ಮಾಡಿಸಿದ್ದೀನಿ, ಅಂದರೆ 5 ಪ್ರಾಕ್ಟೀಸ್ ಸೆಟ್ನ ಆಲ್ರೆಡಿ ಮಾಡಿಸಿದ್ದೀನಿ. ಸೊ ಇದು ಭಾಳ ದಿನ ಆದಮೇಲೆ ನಾವು ಮತ್ತೆ ಅದೇ ಪ್ರಾಕ್ಟೀಸ್ ಸೆಟ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ನಿಮಗೆ ಗೊತ್ತಿರುವ ಹಾಗೆ SSC MTS ಎಕ್ಸಾಮ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ಇನ್ನು SSC GD ಎಕ್ಸಾಮ್ ಮಾತ್ರ ಉಳಿದಿದೆ. ಸೊ ಅದರ ಸಲುವಾಗಿನೇ SSC GD ಎಕ್ಸಾಮ್ ಸಲುವಾಗಿ ನಾವೇನು ಮಾಡ್ತಿದ್ವಿ, ಮತ್ತು ಆ್ಯಸ್ ಯೂಶುವಲ್ ಆಗಿ ಆ್ಯಪ್ಟಿಟ್ಯೂಡ್ ಮತ್ತು ರೀಸನಿಂಗ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನಾವು ಪ್ರಾಕ್ಟೀಸ್ ಸೆಟ್ನ ಡಿಸ್ಕಸ್ ಮಾಡೋಣ. ಸೊ ನಮಗೆ ಈ ಸದ್ಯಕ್ಕೆ SSC GDದು ಎಕ್ಸಾಮು ಪೋಸ್ಟ್ಪೋನ್ ಆಗಿದೆ ಅಂತ ನಿಮ್ಗೆ ಆಲ್ರೆಡಿ ಮಾಹಿತಿ ಬಂದಿದೆ, ಕರೆಕ್ಟಲ್ಲ? ಸೊ ಮುಂದಿನ ಐ ಥಿಂಕ್ ಮುಂದಿನ ಮಂತಲ್ಲಿ, ಅಂದರೆ ಮಾರ್ಚ್ ತಿಂಗಳಿಂದ SSC GD ಎಕ್ಸಾಮ್ ನಡಿಬೋದು, ಎಕ್ಸ್ಪೆಕ್ಟೆಡ್ ಡೇಟ್. ಸೊ ಮಾರ್ಚಿಂದ ನಡಿಬೋದು ಅಂತ ಅನಿಸುತ್ತೆ. ಅಷ್ಟು ತನಕ ನಾವೇನು ಮಾಡೋಣ, SSC GDದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಅರ್ಥ ಆಯ್ತಲ್ಲ? ಆಲ್ರೆಡಿ ನಾವು 5 ಸೆಟ್ನ ಕಂಪ್ಲೀಟ್ ಮಾಡಿದ್ವಿ. ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ದಯವಿಟ್ಟು ಒಂದು ಸಲ ಅವು 5 ಸೆಟ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಯಾಕಂದರೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದೇ ಥರ ಸೇಮ್ ಕ್ವಶನ್ಸ್ ಬರ್ತವೆ, ಏನು ಡಿಫ್ರೆಂಟ್ ಕ್ವಶನ್ಸ್ ಬರೋಲ್ಲ, ಸೇಮ್ ಟು ಸೇಮ್ ಎಕ್ಸಾಕ್ಟ್ಲಿ ಅವೇ ಟೈಪ್ ಕ್ವಶನ್ಸ್ ಬರ್ತವೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಆ್ಯಕ್ಚುಲಿ ಓನ್ಲಿ ರೀಸನಿಂಗ್ ಕ್ವಶನ್ಸ್ ಅಷ್ಟೇ ಡಿಸ್ಕಸ್ ಮಾಡ್ತೀನಿ ಇವತ್ತು. ಸೊ ಆ್ಯಸ್ ಯೂಶುವಲ್ ಆಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಆ್ಯಪ್ಟಿಟ್ಯೂಡ್ ಮತ್ತು ರೀಸನಿಂಗ್ನ ಎರಡನ್ನು 10 ಕ್ವಶನ್ಸ್, ನಾನು ನಿಮ್ಗೆ ಹೇಳಿದ್ನಲ್ಲ, ಆ್ಯಪ್ಟಿಟ್ಯೂಡ್ದು 10 ಕ್ವಶನ್ಸ್ ಮತ್ತು ರೀಸನಿಂಗ್ದು 10 ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದೆ ಪ್ರೀವಿಯಸ್ ಕ್ಲಾಸಲ್ಲಿ. ಬಟ್ ಇವಾಗ ನಾನು ಇವತ್ತು ರೀಸನಿಂಗ್ದು 15 ಕ್ವಶನ್ಸ್ ಮಾತ್ರ ಸಾಲ್ವ್ ಮಾಡ್ತೀನಿ, ಮತ್ತು ಮುಂದಿನ ಕ್ಲಾಸಿಂದ ನಾನು ಆ್ಯಪ್ಟಿಟ್ಯೂಡ್ ಮತ್ತು ರೀಸನಿಂಗ್ದು ಎರಡರದ್ದು ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ರೀಸನಿಂಗಲ್ಲಿ ನಮಗೆ ಕ್ವಶನ್ಸ್ ನೋಡಿ ಯಾವ ಥರ ಇದೆ. ಸೊ ಇದು ನಮಗೆ ಲೆಟರ್ ಸೀರೀಸ್ ಕ್ವಶನ್ ಆಗಿರುವಂಥದ್ದು. ಸೊ ನಾನು ಆಲ್ರೆಡಿ ನಿಮಗೆ ಈ ಥರ ಮಾಡಿಸಿದ್ದೀನಿ ಕ್ವಶನ್ಸ್ನ ಹೆಂಗೆ ಮಾಡಿಸೋದು ಅಂತ. ಸೊ ಫಸ್ಟ್ನೇದಾಗಿ ನೋಡಿ, ಡ್ಯಾಶ್ EIMJ, ಮತ್ತು ಇದೇ ಥರ ಡ್ಯಾಶ್ KOLI ಅಂತ. ಸೊ ನಮಗೆ ಮೊದಲೇದಾಗಿ ಏನು ಮಾಡಬೇಕು, ಆಲ್ಫಾಬಿಟ್ಸ್ ನಂಬರಿಂಗ್ ಪೊಸಿಷನ್ ಗೊತ್ತಿರಬೇಕು. ಸೊ ಇದೆಷ್ಟು ನಂಬರಿಂಗ್ ಪೊಸಿಷನ್ 5, ಕರೆಕ್ಟಲ್ಲ? ಐದೆಷ್ಟು 9, ಮತ್ತು ಎಮ್ದು 13, ಜೆದು 10. ಸೊ ನೋಡಿರಿ, ಇಲ್ಲಿ 5 ಇದ್ದಿದ್ದು 9 ಆಗ್ಬೇಕಂದ್ರೆ ಎಷ್ಟು ಕೊಡಿಸ್ಬೇಕು, +4. 9 ಇದ್ದಿದ್ದು 13 ಆಗ್ಬೇಕಂದ್ರೆ ಸೇಮ್ ಆ್ಯಸ್ ಇಟ್ ಇಸ್ +4 ಕೊಡಿಸ್ಬೇಕು. ಮತ್ತು 13 ಇದ್ದು 10 ಬರಬೇಕಂದ್ರೆ -3 ಅಂತ. ಅದೇ ಥರ ಸೇಮ್ ಇಲ್ಲಿ ನೋಡಿರಿ, ಕೆ ಇದೆಷ್ಟು ಪೊಸಿಷನ್ 11, ಓದು 15, ಎಲ್ದು 12, ಮತ್ತು 5 9. ಸೊ ಇಲ್ಲಿ ನೋಡಿರಿ, 11 ಇದ್ದಿದ್ದು 15 ಆಗ್ಬೇಕಂದ್ರೆ +4 ಮಾಡಬೇಕು, ಮತ್ತು 15 ಇದ್ದಿದ್ದು 12 ಆಗ್ಬೇಕಂದ್ರೆ -3, ಮತ್ತು 12 ಇದ್ದಿದ್ದು 9 ಆಗ್ಬೇಕಂದ್ರೆ -3 ಆಗಿದೆ. ಸೊ ನೀವು ಮೇಲೆ ಮತ್ತು ಕೆಳಗಡೆ ಇವೆರಡರನ್ನ ಕಂಪೇರ್ ಮಾಡಿದರೆ ಸೀರೀಸಲ್ಲಿ ಏನೋ ಎರಡು ಸೇಮ್ ಬಂದಿರ್ಬೇಕು. ಇಲ್ಲಿ +4 ಐತಿ, ಇಲ್ಲಿ -3 ಐತಿ. ಇಲ್ಲ ಏನೈತಿ, +4 ಐತಿ, ಮತ್ತು ಕೆಳಗಡೆ -3 ಐತಿ. ಅಂದರೆ ನಮ್ಗಡೆ ಮೇಲ್ಗಡೆ ಒಂದು -3 ಐತಿ, ಅಂದರೆ ಇಲ್ಲಿ ಕೂಡ ಏನಾಗುತ್ತೆ, ನಮಗೆ ಯಾವುದೋ ಒಂದು ಸಂಖ್ಯೆಯಲ್ಲಿ -3 ಆಗಿ ಬರುತ್ತೆ. ಅದೇ ಥರ ಇಲ್ಲಿ ಮೇಲ್ಗಡೆ 2 ಸಲ +4 ಬಂದಿದೆ, ಅಂದರೆ ಇಲ್ಲಿ ಕೂಡ ಇನ್ನೊಂದು +4 ಬರುತ್ತೆ. ಸೊ ಅದು ಯಾವುದು ಅಂತ ನಾವು ಕಂಡುಹಿಡಬೇಕು. ಇಲ್ಲಿ ನೋಡ್ರಿ, ನಮಗೆ ಇಲ್ಲಿ 5 ಬರಬೇಕು. ಯಾವ ಸಂಖ್ಯೆಯಲ್ಲಿ ನಾವು 3 ಕಳೆದ್ರೆ 5 ಬರುತ್ತೆ, 8ರಲ್ಲಿ ಕಳೆದ್ರೆ 3 ಕಳೆದ್ರೆ 5 ಬರುತ್ತೆ, ಕರೆಕ್ಟಲ್ಲ? ಸೊ 8 ಎಂಬುದು ಯಾವುದು ಸಂಖ್ಯೆ, ಯಾವುದ್ರದ್ದು ಅಲ್ಫಾಬೆಟ್ ಅದು ಹೆಚ್ಚದು ಏನಾಗುತ್ತೆ, ಹೆಚ್ಚದು ಪೊಸಿಷನ್ ಏನಾಗುತ್ತೆ, ನಮಗೆ 8 ಆಗುತ್ತೆ, ಕರೆಕ್ಟಲ್ಲ? ಸೊ 8ರಲ್ಲಿ ನಾವು 3 ಕಳೆದ್ರೆ 5 ಬರುತ್ತೆ. ಅದೇ ಥರ ಯಾವ ಸಂಖ್ಯೆಯಲ್ಲಿ ನಾವು 4 ಕೂಡಿಸ್ರೆ 11 ಬರುತ್ತೆ, 7ರಲ್ಲಿ ನಾವು 4 ಕೂಡಿಸಿದ್ರೆ 11 ಬರುತ್ತೆ. ಅಂದರೆ 7ದು ಯಾವ ಸಂಖ್ಯೆ, ಯಾವ ಪೊಸಿಷನ್ದು ಸಂಖ್ಯೆ ಇದು ಆಲ್ಫಾಬೆಟ್ ಆಗಿರುತ್ತೆ ನಮಗೆ 7 ಅಂತಂದರೆ G ಅಂತ. ಆದ್ದರಿಂದ ಇವೆರಡು ಹೆಚ್ಚು ಮತ್ತು ಜಿಯಿಂದ ಕಂಪೇರ್ ಮಾಡಿದರೆ ಸ್ಟಾರ್ಟಿಂಗಲ್ಲಿ ಏನಾಗಿರುತ್ತೆ, ನಮಗೆ ಪೊಸಿಷನ್ನು ಆಲ್ಫಾಬೆಟ್ದು H ಮತ್ತು G ಬಂದಿರುತ್ತೆ. ಅಂದರೆ ಆಪ್ಷನ್ ನಂಬರ್ C ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇದ್ರ ಮೇಲೆ ನಾವು ಎರಡೇ ಆಲ್ಫಾಬೆಟ್ನ ಕಂಡುಹಿಡಿದು ಮಾಡ್ಬೋದು. ಸೊ ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಅದೇ ಥರ ನೋಡಿರಿ, ಇನ್ನೊಂದು ಸೆಕೆಂಡ್ ಕ್ವಶನ್ ಬಂದುಬಿಟ್ಟು, ಸೊ ಇದು ಸಿಲಾಜಿಸಮ್ ಕ್ವಶನ್ ಆಗಿರುವಂಥದ್ದು. ಸಿಲಾಜಿಸಮಲ್ಲಿ ಏನಂತ ಕ್ವಶನ್ ಕೊಟ್ಟಿದ್ದಾರೆ, ಆಲ್ ಕಲರ್ಸ್ ಆರ್ ರೆಡ್ಸ್ ಅಂತ. ಅಂದರೆ ಎಲ್ಲ ಕಲರ್ಸು ರೆಡ್ ಆಗಿದ್ದಾವೆ, ಮತ್ತು ಅದೇ ಥರ ಆಲ್ ಕಲರ್ಸ್ ಆರ್ ಬ್ಲ್ಯಾಕ್ಸ್ ಅಂತ. ಅಂದರೆ ಆಲ್ ಕಲರ್ಸ್ ಆರ್ ಬ್ಲ್ಯಾಕ್ಸ್. ಸೊ ಇದನ್ನು ಒಂದು ನಿಮಿಷ ಕರೆಕ್ಟಾಗಿ ಹಾಕ್ಬಿಡ್ತೀನಿ. ಸೊ ಆಲ್ ಕಲರ್ಸ್ ಆರ್ ಬ್ಲ್ಯಾಕ್ಸ್ ಅಂತ, ಆಲ್ ಕಲರ್ಸ್ ಆರ್ ಬ್ಲ್ಯಾಕ್. ಅದೇ ಥರ ಇನ್ನೊಂದೇನಿದೆ, ಆಲ್ ಕಲರ್ಸ್ ಆರ್ ಪೇಂಟ್ಸ್ ಅಂತ. ಅಂದರೆ ಸೇಮ್ ಆಲ್ ಕಲರ್ಸ್ ಆರ್ ಪೇಂಟ್ಸ್. ಸೊ ನಮಗೆ ಈ ಥರ ಕೊಟ್ಟಾಗ ನಮಗೇನಾಗಬೇಕು, ಕನ್ಕ್ಲೂಷನ್ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಕನ್ಕ್ಲೂಷನ್ ನೋಡಿ ಅದನ್ನು ಆನ್ಸರ್ ಟಿಕ್ ಮಾಡಬೇಕು. ಸೊ ಆಲ್ ರೆಡ್ಸ್ ಆರ್ ಪೇಂಟ್ಸ್ ಅಂತ. ಸೊ ನೋಡಿ, ಇಲ್ಲಿ ಆಲ್ ರೆಡ್ಸ್ ಆರ್ ಪೇಂಟ್ಸ್, ಎಲ್ಲ ಕೆಂಪು. ಅಂದರೆ ಇಲ್ಲಿ ಏನಾಗುತ್ತಂದರೆ ಆ್ಯಕ್ಚುಲಿ ಪೇಂಟಿಗೂ ಬಣ್ಣ ಅಂತ ಕರೀತಾರೆ, ಮತ್ತು ಇನ್ನೊಂದು ಬಣ್ಣಗಳಿಗೂ
ಈಗ ಹೆಂಗಾಗತ್ತಂದ್ರೆ ಇಲ್ಲಿ ಸ್ವಲ್ಪ ಇಂಗ್ಲೀಷ್ ಇದ್ದಿದ್ದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗತ್ತಂದ್ರೆ ನೋಡ್ರಿ ಇಲ್ಲಿ ಎಲ್ಲ ಬಣ್ಣಗಳಾಗಿವೆ ಅಂತ. ಆಲ್ ಕಲರ್ಸ್ ಆರ್ ಪೇಂಟ್ಸ್ ಅಂತ, ಪೇಂಟಿಗೆ ಮತ್ತು ಕಲರಿಗೆ ಏನಾಗುತ್ತೆ, ಎರಡೂ ಮೀನಿಂಗ್ ಒಂದೇ ಇರುತ್ತೆ, ಕರೆಕ್ಟಲ್ಲ. ಅದಕ್ಕೆ ನಾವು ಕನ್ನಡದಲ್ಲಿ ಸ್ವಲ್ಪ ಎಲ್ಲ ಬೇರೆ ಥರ ಅಂಡರ್ಸ್ಟ್ಯಾಂಡ್ ಮಾಡಿಕೊಟ್ರಿ. ಆಲ್ ರೆಡ್ಸ್ ಆರ್ ಪೇಂಟ್ಸ್ ಅಂತ, ಎಲ್ಲ ರೆಡ್ಡು ಎಲ್ಲ ಕೆಂಪುಗಳು ಪೇಂಟ್ ಆಗಕ್ಕೆ ಸಾಧ್ಯನ ಇಲ್ಲಿ ಇಲ್ಲ, ಯಾಕಂತಂದರೆ ಅದರಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಸೊ ಫಸ್ಟ್ನೇದು ನಮಗೆ ತೀರ್ಮಾನ ಏನಾಗುತ್ತೆ, ತಪ್ಪಾಗುತ್ತೆ. ಆಯ್ತು, ನೆಕ್ಸ್ಟ್ ತೀರ್ಮಾನ ನೋಡಿರಿ, ಸಮ್ ಪೇಂಟ್ಸ್ ಆರ್ ಬ್ಲ್ಯಾಕ್ಸ್ ಅಂತ. ಸೊ ಸಮ್ ಪೇಂಟ್ ಆರ್ ಬ್ಲ್ಯಾಕ್, ನೋಡಿರಿ ಪೇಂಟಿಗೂ ಮತ್ತು ಬ್ಲ್ಯಾಕಿಗೆ ನಡುವ ಏನೈತಿ, ಅದು ಕಲರು ಇದೇ ಐತಿ, ಕಲರ್ನಾಗ ಬಂದೈತಿ. ಸೊ ಇವೆರಡರ ನಡುವೆ ಹೊಂದಾಣಿಕೆ ಐತಿ, ಅದಕ್ಕೆ ನಮಗೆ ಕನ್ಕ್ಲೂಷನ್ 2 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇದು ನಿಮಗೆ ಇಲ್ಲೇನಂದರೆ ಪೇಂಟು ಮತ್ತು ಕಲರ್ದು ಎರಡೂ ಅರ್ಥ ಒಂದೇ ಆಗತ್ತಲ್ಲ ಕನ್ನಡದಲ್ಲಿ, ಅದಕ್ಕೆ ಕನ್ನಡದಲ್ಲಿ ನೀವು ಅನ್ಬೋದು ಎಲ್ಲ ಬಣ್ಣಗಳಾಗ್ಯಾವ. ಸೊ ಇದು ನಿಮಗೆ ತಪ್ಪು ಅನಿಸ್ಬೋದು, ಅಂದರೆ ಇದು ಒಂಥರ ಸ್ಟೇಟ್ಮೆಂಟ್ ನಿಮ್ಗೆ ಆಡ್ ಅನಿಸ್ಬೋದು ಓದೋಕ್ಕೆ, ಕರೆಕ್ಟಲ್ಲ. ಯಾಕಂದರೆ ಕನ್ನಡದಾಗ ಮೀನಿಂಗು ಮತ್ತು ಇಂಗ್ಲೀಷ್ನಾಗ ಮೀನಿಂಗ್ ಬೇರೆ ಇರುತ್ತೆ. ಸೊ ನಮಗೆ ಇದರ ಪ್ರಕಾರ ಆನ್ಸರ್ ಯಾವುದಾಗಿರುತ್ತೆ, ಓನ್ಲಿ ಕನ್ಕ್ಲೂಷನ್ 2 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಯಾವುದು, ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಅದೇ ಥರ ನಂಬರ್ ಸೀರೀಸಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ, 12, 31, 59 ಅಂತ. ಈ ಥರ ಕೊಟ್ಟಾಗ ಹೆಂಗೆ ಮಾಡೋದು, 12, 31, 59, 114, 214 ಕ್ವಶನ್ ಮಾರ್ಕ್. ನೋಡಿ ಇಲ್ಲಿ 12 ಮತ್ತು 31 ನಡುವ ಗ್ಯಾಪ್ ಎಷ್ಟಾಗುತ್ತೆ, ನಮಗೆ ಗ್ಯಾಪ್ ಕೂಡಿಸಿದ್ರೆ ನಮಗೇನಾಗುತ್ತೆ, 9 ಬರುತ್ತೆ. ಅದೇ ಥರ ಇಲ್ಲಿ 9 ಬರುತ್ತಾ, 21 ಆಗುತ್ತಲ್ಲ, ಇದು 19 ಇದೆ ಆ್ಯಕ್ಚುಲಿ, ಸಾರಿ ಇದೇನಿದು 19. ಅದೇ ಥರ 31 ಮತ್ತು 59 ನಡುವ ಗ್ಯಾಪ್ ತೆಗೆದು ನೋಡ್ರಿ, 9ಅಲ್ಲಿ 1 ತೆಗೆದ್ರೆ 8, ಮತ್ತು 5ಅಲ್ಲಿ 3 ತೆಗೆದ್ರೆ 28 ಅಂತ, ಕರೆಕ್ಟಲ್ಲ. ಮತ್ತು ಅದೇ ಥರ ಇವೆರಡರ ನೋಡೋ ಅಂದರೆ ಗ್ಯಾಪ್ ನೋಡ್ರಿ ಎಷ್ಟಾಗುತ್ತೆ, 114ಅಲ್ಲಿ 59 ತೆಗೀರಿ. ಸೊ ಅವಾಗೇನಾಗುತ್ತೆ, 55 ಆಗುತ್ತೆ. ಸೊ ಪ್ಲಸ್ 55. ಮತ್ತು ಇದೇ ಥರ 114ಅಲ್ಲಿ ನಾವು 214 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, 100 ಗ್ಯಾಪ್ ಆಗುತ್ತೆ, ಕರೆಕ್ಟಲ್ಲ. ಸೊ ಇದು ರೌಂಡ್ ಮಾಡಿಬಿಟ್ರೆ ಪ್ಲಸ್ 100 ಅಂತ. ಮತ್ತು ಆಮೇಲೆ ನಮ್ಮ 19 ಮತ್ತು 28 ನೋಡೋ ಗ್ಯಾಪ್ ನೋಡ್ರಿ ಎಷ್ಟಾಗುತ್ತೆ ನಮಗೆ. ಸೊ 19 ಮತ್ತು 28 ನೋಡೋ 9 ಗ್ಯಾಪ್ ಆಗುತ್ತೆ. ಮತ್ತು 28 ಮತ್ತು 55 ನೋಡೋ ಎಷ್ಟು ಗ್ಯಾಪ್ ಆಗುತ್ತೆ ನಮಗೆ, 27 ಗ್ಯಾಪ್ ಆಗುತ್ತೆ, 27. ಮತ್ತು ಅದೇ ಥರ 55 ಮತ್ತು 100 ನೋಡೋ ಗ್ಯಾಪ್ ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ, 45. ಸೊ ಮತ್ತೆ ನಮ್ಗೆ ಯಾವುದು ಆನ್ಸರ್ ಬರುತ್ತೆ ಅಂತ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ನೀವು ಮಾಡಿರಿ, ಮತ್ತೆ ಡಿಫ್ರೆನ್ಸ್ ನೋಡಿರಿ, 9 ಮತ್ತು 27 ನೋಡೋ ಡಿಫ್ರೆನ್ಸ್ ಎಷ್ಟಾಗುತ್ತೆ, 18 ಆಗುತ್ತೆ. ಅದೇ ಥರ 27 ಮತ್ತು 45 ನೋಡೋ ಡಿಫ್ರೆನ್ಸು 18 ಆಗುತ್ತೆ. ಸೊ ಆದ್ದರಿಂದ ನಮ್ಗೆ ಏನಾಗುತ್ತೆ, ಇಲ್ಲಿ 18 ಕಾನ್ಸ್ಟೆಂಟ್ ನಂಬರ್ ಬರಾಗುತ್ತದೆ. ಅಂದರೆ ಅರ್ಥ ಇಲ್ಲಿ ಕೂಡ 18 ಮಾಡಿದ್ರೆ ಏನಾಗುತ್ತೆ, ನಮಗೆ ಒಂದು ಸಂಖ್ಯೆ ಬರುತ್ತೇನೋ. 45ರಲ್ಲಿ 18 ಕೂಡಿಸಿ ಎಷ್ಟಾಗುತ್ತೆ, 63 ಆಗುತ್ತೆ. ಈ 63ಅನ್ನು ಮತ್ತೆ 100ಅಲ್ಲಿ ಕೂಡಿಸ್ರಿ ಅವಾಗ ಏನಾಗುತ್ತೆ, 163 ಬರುತ್ತೆ. ಈ 163ನ 214ರಲ್ಲಿ ಕೂಡಿಸ್ರೆ ಆನ್ಸರ್ ರೈಟ್ ಆಗುತ್ತೆ. ಯಾವುದು ನೋಡ್ರಿ, ಇಲ್ಲಿ 214ರಲ್ಲಿ ನಾವು 163ನ ಕೂಡಿಸಿದ್ರೆ ಅವಾಗ ಆನ್ಸರ್ ಏನಾಗುತ್ತೆ, ರೈಟ್ ಆಗುತ್ತೆ. ಸೊ 377 ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಅದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ಅರ್ಥ ಆಯ್ತಲ್ಲ. ಸೊ ನೀವು ನೋಡಬೇಕು, ನಂಬರ್ ಸೀರೀಸಲ್ಲಿ ನಾನು ನಿಮ್ಗೆ ಆಲ್ರೆಡಿ ಕ್ಲಾಸ್ನ ಮಾಡಿದ್ದೀನಿ, ಯಾವ ಥರ ಅದು ನಂಬರ್ ಸೀರೀಸ್ ನಮಗೆ ಗುಣಾಕಾರದ ರೂಪದಲ್ಲಿ ಕೊಟ್ಟಿರ್ತಾರ, ಅಥವಾ ಪ್ಲಸ್ ರೂಪದಲ್ಲಿ ಕೊಟ್ಟಿರ್ತಾರ, ಅಥವಾ ಮೈನಸ್ ರೂಪದಲ್ಲಿ ಕೊಟ್ಟಿರ್ತಾರ, ಅದನ್ನು ಹೆಂಗೆ ಕಂಡುಹಿಡಿಯಬೇಕು ನಾನು ನಿಮ್ಗೆ ಆಲ್ರೆಡಿ ಕ್ಲಾಸಲ್ಲಿ ಮಾಡಿದ್ದೀನಿ ಅದನ್ನು. ಸೊ ನೀವು ಬೇಕಿದ್ರೆ ಒಂದ್ಸಲ ಹೋಗಿ ನನ್ನ ಕ್ಲಾಸ್ದು ವಿಡಿಯೋ ನೋಡ್ಬೋದು. ಅರ್ಥ ಆಯ್ತಲ್ಲ. ನಮಗೆ ಈ ಸಂಖ್ಯೆಗಳಲ್ಲಿ ಸ್ಲೋ ಡಿಕ್ರೀಸ್ ಆಗ್ತಿದೆ ಅಂತ ಅದೇನಾಗುತ್ತೆ, ಅದು ಪ್ಲಸ್ಸು ಮತ್ತು ಮೈನಸ್ ನಡುವೇ ಇರುತ್ತೆ. ಇನ್ ಕೇಸ್ ಅದು ರ್ಯಾಪಿಡಾಗಿ ಅಂದರೆ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಟರ್ನ್ ಓವರ್ ಆಗ್ತಿದೆ ಅಂತಂದರೆ ಅದು ಗುಣಾಕಾರ ರೂಪದಲ್ಲಿದೆ ಅಂತ ಅರ್ಥ ಆಗುತ್ತೆ ನಮಗೆ. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಅದೇ ಥರನೇ ಎಕ್ಸೈಟೆಡ್ ಎಂಬ ಒಂದು ಪದವನ್ನು ನಾವು ಅದು ಇಂಗ್ಲೀಷ್ ಅಲ್ಫಾಬೆಟ್ ಅದರ ರೀತಿಯಲ್ಲಿ ಬರೆದಾಗ ನಮಗೇನಾಗುತ್ತೆ, ಎರಡನೆಯ ಬಲ ಅಂದರೆ ಎಡ ತುದಿಯಿಂದ ಎರಡನೇ ಅಕ್ಷರ ಮತ್ತು ಬಲ ತುದಿಯಿಂದ ಮೊದಲನೇ ಅಕ್ಷರದ ನಡುವಿನ ಇಂಗ್ಲೀಷ್ ವರ್ಣಮಾಲೆ ಕ್ರಮದಲ್ಲಿ ಎಷ್ಟು ಅಂಕೆಗಳಿವೆ ಅಂತ. ಅಂದರೆ ಇದು ಎಕ್ಸೈಟೆಡ್ ಅಂತ ಒಂದು ವರ್ಡ್ ಕೊಟ್ಟಿದ್ದಾರೆ ಅವರು, ಕರೆಕ್ಟಲ್ಲ. ಈ ವರ್ಡನ್ನು ನಾವು ಇಂಗ್ಲೀಷ್ ಅಲ್ಫಾಬೆಟಿಕ್ಲಿ ಅದರ ಆರ್ಡರ್ ಪ್ರಕಾರ ಬರೆದ್ರೆ, ಇಂಗ್ಲೀಷ್ ಅಲ್ಫಾಬೆಟ್ ಆರ್ಡರ್ ಪ್ರಕಾರ ಬರೆದ್ರೆ ಎಡಗಡೆ ಸೈಡಿಂದ ನಮಗೆ ಎರಡನೇ ಅಕ್ಷರ ಮತ್ತು ರೈಟ್ ಸೈಡಿಂದ ಫಸ್ಟ್ ಅಕ್ಷರದಿಂದ ಅವೆರಡರ ನೋಡೋ ಡಿಫ್ರೆನ್ಸ್, ಅವೆರಡರ ನೋಡೋ ಸಂಖ್ಯೆ ನಡುವ ಎಷ್ಟು ಅಲ್ಫಾಬೆಟ್ ಅದಾವೆ ಕಂಡುಹಿಡಬೇಕು ಇಲ್ಲಿ. ಸೊ ಮೊದಲೇದಾಗಿ ನಾವು ಏನು ಮಾಡ್ರಿ, ಎಕ್ಸೈಟೆಡ್ ಎಂಬ ವರ್ಡ್ ನಾನು ಇಂಗ್ಲೀಷ್ ಅಲ್ಫಾಬೆಟಿಕ್ ಆರ್ಡರ್ ಪ್ರಕಾರ ಬರ್ರಿ. ಸೊ ಅವಾಗ ಏನಾಗುತ್ತೆ, ನಮಗೆ ಸ್ಟಾರ್ಟಿಂಗಲ್ಲಿ ಯಾವ್ದು ಬರುತ್ತೆ ನಮಗೆ ಅಲ್ಫಾಬೆಟಲ್ಲಿ ಬರೆದ್ರೆ, ಸೊ ನಮಗೆ ಸ್ಟಾರ್ಟಿಂಗಲ್ಲಿ ಸಿ ಅಂತ ಬರುತ್ತೆ, ಕರೆಕ್ಟಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಸಿ, ಆಮೇಲೆ ಏನಾಗುತ್ತೆ ಡಿ ಆಗುತ್ತೆ, ಆಮೇಲೆ ಇ ಬರುತ್ತೆ, ಇ ಎಂಬುದು 2 ಸಲ ಬರುತ್ತೆ, ಆಮೇಲೆ ಮತ್ತು ಐ ಬರುತ್ತೆ, ಆಮೇಲೆ ಟಿ ಬರುತ್ತೆ, ಆಮೇಲೆ ಎಕ್ಸ್ ಬರುತ್ತೆ. ಸೊ ಅವ್ರೇನು ಕೊಟ್ಟಿದ್ದಾರೆ, ಈ ಥರ ಇಂಗ್ಲೀಷ್ ಅಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಬರೆದ ಮೇಲೆ ಎಡಗಡೆಯಿಂದ ಎರಡನೇ ಅಕ್ಷರ ಅಂತ, ಎಡಗಡೆಯಿಂದ ಎರಡನೇ ಅಕ್ಷರ ಯಾವುದು ಡಿ ಬರುತ್ತೆ, ಕರೆಕ್ಟಲ್ಲ. ಮತ್ತು
ಬಲಗಡೆಯಿಂದ ಒಂದನೇ ಅಕ್ಷರ ಅಂತ, ಒಂದನೇ ಅಕ್ಷರ ಬಲಗಡೆಯಿಂದ ಫಸ್ಟ್ ಅಕ್ಷರ. ಸೊ ಎಕ್ಸ್ ಮತ್ತು ಡಿ ನಡುವೆ ಎಷ್ಟು ಅಲ್ಫಾಬಿಟ್ಸ್ ಅದಾವೆ ಕಂಡುಹಿಡಬೇಕು ಇಲ್ಲಿ. ಸೊ ನೋಡ್ರಿ ಡಿ ಎಂಬುದು ಎಷ್ಟನೇದು ಅಲ್ಫಾಬಿಟ್ ನಮಗೆ, ಡಿ ಮತ್ತು ಎಕ್ಸ್ ನಡುವೆ ನೋಡ್ರಿ, ಡಿ ಎಂಬುದು 4th ಅಲ್ಫಾಬಿಟ್ಟು, ಎಕ್ಸ್ ಎಂಬುದೇನು 24th ಅಲ್ಫಾಬಿಟ್ಟು. ಅದಕ್ಕೆ ಇವೆರಡರ ನೋಡೋ ಡಿಫ್ರೆನ್ಸ್ ಎಷ್ಟಾಗುತ್ತೆ, ಇವೆರಡರ ನೋಡೋ ಎಷ್ಟು ಅಲ್ಫಾಬಿಟ್ ಬರ್ತಾವೆ, 19 ಅಲ್ಫಾಬಿಟ್ಸ್ ಬರ್ತಾವೆ. ಸೊ ಆನ್ಸರ್ ಯಾವುದು, 19 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಇನ್ ಕೇಸ್ ನಿಮ್ಗೆ ಅದು ಗೊತ್ತಾಗಲಿಕ್ಕಂದರೆ ನಿಮಗೆ ರ್ಯಾಂಕಿಂಗ್ ಆ್ಯಂಡ್ ಆರ್ಡರ್ ಚಾಪ್ಟರ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಯಾವ ಥರ ಅಂದರೆ ಟೋಟಲ್ ಈಸ್ ಈಕ್ವಲ್ ಟು ಲೆಫ್ಟ್ ಪ್ಲಸ್ ರೈಟ್ -1. ಸೊ ನಮಗೆ ಟೋಟಲ್ ಬೇಕು, ಲೆಫ್ಟ್ ಏನೈತಿ ಎಷ್ಟು ಸಂಖ್ಯೆ 4 ಐತಿ, ರೈಟ್ ಎಷ್ಟು 24 ಅಂತ, -1. ಆದ್ದರಿಂದ 4 + 24 ಎಷ್ಟಾಗತ್ತೆ, 4 + 24 28, 28ರಲ್ಲಿ 1 ಕಳೆದ್ರೆ 27. ಸಾರಿ ಆ್ಯಕ್ಚುಲಿ ಅದು ಇದಲ್ಲ ಇದು. ಸೊ ನಮಗೆ ಡಿಫ್ರೆನ್ಸ್ ಬೇಕಾಗತ್ತಂದರೆ ನೋಡ್ರಿ 24 ಮತ್ತು 4 ನೋಡ ಎಷ್ಟು ಅಲ್ಫಾಬಿಟ್ಸ್ ಅದಾವೆ, ಇವೆರಡರ ನೋಡ ಎಷ್ಟು ಸಂಖ್ಯೆ ಇದಾವೆ ಅಂತ. ನಮಗೆ ಆ್ಯಕ್ಚುಲಿ ಟೋಟಲ್ ಅದು ಟೋಟಲ್ ಫಾರ್ಮುಲಾ ಇತ್ತು ನಮಗೆ, ಲೆಫ್ಟ್ ಪ್ಲಸ್ ರೈಟ್ -1. ಇದೇನಿದು ಇಲ್ಲಿ 4ರಿಂದ 24 ನೋಡಿ ಎಷ್ಟು ಟೋಟಲ್ ಸಂಖ್ಯೆಗಳು ಅಂತ, ಇದು ಬೇರೆ. ಬಟ್ ಇದರ ನಮಗೆ ಇವೆರಡರ ನಡುವಿನ ಸಂಖ್ಯೆ ಬೇಕಂತಂದರೆ ನಾವೇನು ಮಾಡಬೇಕು, 24ರಲ್ಲಿ 4 ಕಳೀರಿ, ಅವಾಗ ಏನಾಗುತ್ತೆ ನಮಗೆ 20 ಬರುತ್ತೆ. ಈ 20ರ ನಡುವೆ ನಾವು 20ರಲ್ಲಿ ಏನು ಮಾಡ್ಬೇಕು ನಾವು, ಮತ್ತೆ ಈಗ ಎರಡು ಏನಾಯ್ತು, 2 ಅಕ್ಷರಲ್ಲಿ ಇನ್ಕ್ಲೂಡ್ ಇರ್ತವೆ, ಅದರಲ್ಲಿ ನಾವು 1 ಕಳೆದ್ರೆ ಏನಾಗುತ್ತೆ ನಮಗೆ 19 ಬರುತ್ತೆ. ಸೊ ಇಲ್ಲಾಂದ್ರೆ ನೀವು ಬೇಕಿದ್ರೆ ಒಂದ್ಸಲ ಬರೋದು ನೀವು ಟ್ರೈ ಮಾಡಿರಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ಅದೇ ಥರ ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ಗೊತ್ತಾ, ಇಲ್ಲಿ ಆ್ಯಕ್ಚುಲಿ 4 ಮತ್ತು 24 ನಡುವೆ ಕೇಳಿದ್ದಾರೆ ಅವರು. ಸೊ ನಡುವದ್ದು ಅಕ್ಷರ ಇವೆರಡರ ನಡುವೆ ಎಷ್ಟು ಅಲ್ಫಾಬಿಟ್ಸ್ ಬರ್ತಾವೆ ಅಂದರೆ ನಮಗೇನಾಗುತ್ತೆ 20 ಈಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಸಾರಿ ಇಲ್ಲೇನಾಗುತ್ತೆ ನಮಗೆ ನಡುವದ್ದು ಕೇಳಿದಾರಲ್ಲ ಅವರು. ಸೊ ನಮಗೆ ಇದು ಆನ್ಸರ್ ಅಲ್ಲ, ಇದು 19 ಅಲ್ಲ, ಆ್ಯಕ್ಚುಲಿ ನಮಗೆ 20 ಬರುತ್ತೆ. 24ರಲ್ಲಿ 4 ಕಳೀರಿ, ಅವಾಗ ಏನಾಗುತ್ತೆ ನಮಗೆ 20 ಅಕ್ಷರ ಅಂದರೆ ಡಿ ಇಂದ ಎಕ್ಸ್ವರೆಗೆ ಎಷ್ಟು ಸಂಖ್ಯೆಗಳು ನಡುವೆ ಇದಾವೆ ಅಂದರೆ 20 ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಕರೆಕ್ಟಲ್ಲ. ಇದು ರ್ಯಾಂಕಿಂಗ್ ಆ್ಯಂಡ್ ಆರ್ಡ್ರಲ್ಲಿ ಇದು ಫಾರ್ಮುಲಾ ಬೇರೆ ಚಾಪ್ಟರ್ ಇದೆ. ಏನಂತಂದರೆ ಟೋಟಲ್ ಸಂಖ್ಯೆ ಬೇಕಂದ್ರೆ ನಮಗೆ ಲೆಫ್ಟ್ ಮತ್ತು ರೈಟ್ ನೋಡೋ ಎಷ್ಟು ಸಂಖ್ಯೆ ಅಂದರೆ ಅದರದ್ದು 27 ಆಗುತ್ತೆ ಆ್ಯಕ್ಚುಲಿ. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಅದೇ ಥರ ಇಲ್ಲಿ ನೋಡ್ರಿ ಇನ್ನೊಂದು ಅಲ್ಫಾಬಿಟ್ ಕೊಟ್ಟಿದ್ದಾರೆ. ದ ಪೊಸಿಷನ್ ಆಫ್ ದಿ ಹೌ ಮೆನಿ ಲೆಟರ್ಸ್ ವಿಲ್ ರಿಮೇನ್ ಅನ್ಚೇಂಜ್ಡ್ ಇಫ್ ಈಚ್ ಆಫ್ ದಿ ಲೆಟರ್ಸ್ ಇನ್ ದಿ ವರ್ಡ್ ಆಕ್ಟಿವಿಟಿ ಇಸ್ ಅರೇಂಜ್ಡ್ ಇನ್ ರಿವರ್ಸ್ ಆಲ್ಫಾಬೆಟಲ್ ಆರ್ಡರ್ ಅಂತ. ಅಂದರೆ ಈ ಆಕ್ಟಿವಿಟಿ ಅಂತ ಒಂದು ವರ್ಡ್ ಕೊಟ್ಟಿದ್ದಾರೆ ಅವರು, ಕರೆಕ್ಟಲ್ಲ. ಆಕ್ಟಿವಿಟಿ ಅಂತ ಒಂದು ವರ್ಡ್, ಇದು ನಾವು ರಿವರ್ಸ್ ಇಂಗ್ಲೀಷ್ ಆಲ್ಫಾಬೆಟ್ ಆರ್ಡರ್ ಪ್ರಕಾರ ಬರೆದ ಮೇಲೆ ಎಷ್ಟು ಆಲ್ಫಾಬೆಟ್ಗಳು ಸೇಮ್ ಪೊಸಿಷನಲ್ಲಿ ಇರ್ತವೆ ಅಂದರೆ ಅವು ತಮ್ಮ ಪೊಸಿಷನ್ನ ಚೇಂಜ್ ಮಾಡಲಾರಂತ. ನೋಡ್ರಿ ಇಲ್ಲಿ ಹೌ ಮೆನಿ ಲೆಟರ್ಸ್ ವಿಲ್ ರಿಮೇನ್ ಅನ್ಚೇಂಜ್ಡ್ ಅಂತ, ಅಂದರೆ ತಮ್ಮ ಸ್ಥಾನದಾಗ ಅದೇ ಸ್ಥಾನದಾಗ ಇರ್ತಾವೆ, ಬೇರೆ ಸ್ಥಾನ ಚೇಂಜ್ ಮಾಡಲಾರಂತ ಅಂಥ ಆಲ್ಫಾಬೆಟ್ಸ್ಗಳು ಎಷ್ಟು ಅದಾವೆ ಕಂಡುಹಿಡ್ರಿ ಅಂತ. ಸೊ ನೀವು ರಿವರ್ಸ್ ಆಲ್ಫಾಬೆಟ್ ಪ್ರಕಾರ ಬರೆದ್ರೆ ವೈ ಎಂಬುದು ಫಸ್ಟ್ ಬರುತ್ತೆ, ಆಮೇಲೆ ವಿ ಬರುತ್ತೆ, ಆಮೇಲೆ ಟಿ ಬರುತ್ತೆ, ಆಮೇಲೆ ಇನ್ನೊಂದು ಟಿ ಬರುತ್ತೆ, ಆಮೇಲೆ ಇನ್ನೊಂದು ಯಾವ್ದು ಬರುತ್ತೆ ಐ ಬರುತ್ತೆ, ಮತ್ತು ACTIVITY ಕರೆಕ್ಟಲ್ಲ. ಸೊ ಮತ್ತು ಇನ್ನೊಂದು ಐ ಬರುತ್ತೆ, ಮತ್ತು ಆಮೇಲೆ ಸಿ ಬರುತ್ತೆ, ಆಮೇಲೆ ಎ ಬರುತ್ತೆ. ಸೊ ನೋಡ್ರಿ ಯಾವ್ಯಾವ ಆಲ್ಫಾಬೆಟ್ ಸೇಮ್ ಪೊಸಿಷನಾಗ ಅದಾವ, ಇಲ್ಲಿ ನೋಡಿ T1 ಸೇಮ್ ಪೊಸಿಷನಾಗ ಐತಿ, T1 ಕರೆಕ್ಟಲ್ಲ. ಸೊ ಇದೊಂದು ಸೇಮ್ ಪೊಸಿಷನಾಗ, ಆಮೇಲೆ ಮತ್ತೆ ನೋಡ್ರಿ ಯಾವುದು ಐ ವಿ, ಇದು ನೋಡ್ರಿ ಐ ಮತ್ತು ಇದು ಐ ಸೇಮ್ ಪೊಸಿಷನಲ್ಲಿ ಐತಿ, ಕರೆಕ್ಟಲ್ಲ. ಇದು ಐ ಮತ್ತು ಇದು ಐ ಸೇಮ್ ಪೊಸಿಷನ್ದಾಗ, ಮತ್ತು ಯಾವುದು TCYA. ಸೊ ನಮಗೆ ಎರಡೇ ಆಲ್ಫಾಬೆಟ್ಗಳು ಏನಾಗುತ್ತೋ ಸೇಮ್ ಪೊಸಿಷನಲ್ಲಿ ಇದಾವೆ ಅಂತ. ಆದ್ದರಿಂದ ಆನ್ಸರ್ ಯಾವುದಾಗುತ್ತೆ ನಮಗೆ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಅದೇ ಥರನೇ ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಕ್ವಶನ್ ಆಗಿರುವಂಥದ್ದು. ಸೊ ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಏನು ಕೇಳಿದ್ದಾರೆ ಅಂದರೆ ಅವರು, ಸೊ ಟೋಟಲ್ 7 ಜನ ಸಿಟ್ಟಿಂಗ್ ಅರೌಂಡ್ ಎ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ದಿ ಸೆಂಟರ್ ಆಫ್ ದಿ ಟೇಬಲ್ ಇನ್ ದಿ ಸೇಮ್ ಆರ್ಡರ್, ಓನ್ಲಿ 1 person sits between E and L ಅಂತ. when counted from the left of L, K sits to the third to the third to the right of J, F sits third to the left of G, K sits to the immediate right of F ಅಂತ. ಸೊ ಈ ಥರ ಕೊಟ್ಟಿದ್ದಾರೆ ನಮಗೆ. ಅಂದರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಪ್ರಾಬ್ಲಮಲ್ಲಿ ನಮಗೇನು ಅಂತಂದರೆ ಸರ್ಕ್ಯುಲರ್ ಅರೇಂಜ್ಮೆಂಟ್ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅಲ್ಲಿ. ಸೊ ಸರ್ಕ್ಯುಲರ್ ಅರೇಂಜ್ಮೆಂಟ್ ಅಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಏನಂತಂದರೆ ಟೋಟಲ್ 7 ಜನ ಫ್ರೆಂಡ್ಸ್ ಇರ್ತಾರಂತ, ಕರೆಕ್ಟಲ್ಲ. ಸೊ ಅವ್ರು 7 ಜನ ಏನು ಮಾಡಿದಾರೆ, ಒಳಗಡೆ ಮುಖ ಮಾಡಿ ಕೂತಿದ್ದಾರೆ ಅಂದರೆ ಇದು ಸರ್ಕ್ಯುಲರ್ ಟೇಬಲ್. ಈ ಸರ್ಕ್ಯುಲರ್ ಟೇಬಲಲ್ಲಿ ಎಲ್ಲರೂ ಒಳಗಡೆ ಮುಖ ಮಾಡಿ ಕೂತಾಗ ಅವಾಗ ಏನಾಗಿ ಕೊಟ್ಟಿದ್ದಾರೆ ಇಲ್ಲಿ, ಕೆ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಜೆ ಅಂತ. ಕೆ ಎಂಬನ್ನು ಇಲ್ಲಿ ಬರ್ಕೊಳ್ರಿ. ಸೊ ಅವನು ಜೆ ಇಂದ 3ನೇ ಬಲಗಡೆ ಸೈಡಲ್ಲಿ ಇದ್ದಾನಂತ, ಅಂದರೆ ಇಲ್ಲಿಂದ ಬಲಗಡೆ ಸೈಡ್ ಯಾರು ಕೆ ಎಂಬನು. ಸೊ ಆದ್ದರಿಂದ ಜೆನ ಇಲ್ಲಿ ತೊಗೊಂಡ್ರೆ ನಾವೇನಾಗತ್ತಾ, ಜೆ ಕೆ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಜೆ ಅಂತ.
ಅದೇ ಥರ ಎಫ್ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಜಿ, ಕರೆಕ್ಟಲ್ಲ. ಆಮೇಲೆ ಕೆ ಸಿಟ್ಸ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ಎಫ್ ಅಂತ. ಸೊ ಈ ಥರ ಕೊಟ್ಟಿದ್ದಾರೆ. ಆಮೇಲೆ ನಮಗೆ ನೋಡ್ರಿ ಕೆ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಜೆ ಆಯಿತು. ಆಮೇಲೆ ಎಫ್ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಜಿ. ಸೊ ನಮಗೆ ಮತ್ತೆ ಏನು ಮಾಡಬೇಕು ನಾವು, ಜೆ ಮತ್ತು ಕೆ ಆದಮೇಲೆ ಮತ್ತೇನು ಮಾಡ್ಬೇಕು ನಾವು ಇಲ್ಲಿ ಕೆ ನಡೋ ಇನ್ನೊಬ್ರು ಯಾರು ಬರ್ತಾರೆ ನೋಡ್ಬೇಕಿಲ್ಲ. ಕೆ ಸಿಟ್ಸ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ಎಫ್ ಅಂತ, ಕೆ ಎಂಬುವನು ಎಫ್ನ ಬಲಭಾಗದಲ್ಲಿ ಇಮಿಡಿಯೇಟ್ ರೈಟ್ ಅಂತ, ಕರೆಕ್ಟಲ್ಲ. ಕೆ ಸಿಟ್ಸ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ದಿ ಎಫ್ ಅಂತ ಅಂದರೆ ಕೆನ ಎಫ್ ಎಂಬುವನು ಅಲ್ಲ ಕೆ ಎಂಬುವನು ಎಫ್ನ ಬಲಭಾಗದಲ್ಲಿ ಕೂತಿದ್ದಾನೆ ಅಂತ, ಕರೆಕ್ಟಲ್ಲ. ಆಮೇಲೆ ಎಫ್ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಜಿ ಅಂತ. ಸೊ ಥರ್ಡ್ ಟು ದಿ ಲೆಫ್ಟ್ ಆಫ್ ಜಿ ಅಂತ ಅಂದರೆ ನೋಡ್ರಿ, ಸೊ ಈ ಪೊಸಿಷನಲ್ಲಿ ಎಫ್ ಅಂದರೆ ಲೆಫ್ಟ್ ಸೈಡ್ ಅಂತ ಯಾರು, ಜಿಗೆ ಎಡಭಾಗದಲ್ಲಿ ಯಾರು ಕುಂತಿದ್ದಾರೆ, 3 ಪೊಸಿಷನಲ್ಲಿ ಎಫ್ ಕುಂತಿದ್ದಾನೆ ಅಂತ ಅಂದರೆ ಈ ಕಡೆ ತೊಗೊಂಡ್ರೆ. ಆಮೇಲೆ ಮತ್ತೇನು ಕೇಳಿದಾರಲ್ಲಿ, ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಇ ಆ್ಯಂಡ್ ಎಲ್ ವೆನ್ ಕೌಂಟೆಡ್ ಫ್ರಮ್ ದಿ ಲೆಫ್ಟ್ ಆಫ್ ಎಲ್ ಅಂತ. ನೋಡ್ರಿ ಲೆಫ್ಟು ಮತ್ತು ಎಲ್ ನಡುವ, ಲೆಫ್ಟು ಮತ್ತು ಈ ನಡುವ ಅಲ್ಲ ಎಲ್ ಮತ್ತು ಈ ನಡುವ ಒಬ್ಬರೊಬ್ಬರು ಪರ್ಸನ್ ಕೂತಿರ್ತಾರಂತ. ವೆನ್ ಕೌಂಟೆಡ್ ಫ್ರಮ್ ದಿ ಲೆಫ್ಟ್ ಆಫ್ ಎಲ್ ಅಂತ ಅಂದರೆ ಎಲ್ನಿಂದ ನಾವು ಇದರಿಂದ ಎಡಗಡೆಯಿಂದ ನಾವು ಕೂಡಿಸಿದ್ರೆ ಅವಾಗೇನಾಗುತ್ತೆ, ಒಬ್ಬರೊಬ್ಬರು ಪರ್ಸನ್ ಎಲ್ ಮತ್ತು ಈ ನಡುವೆ ಕೂತಿರ್ತಾರಂತ, ಇನ್ನೊಬ್ಬನು ಹೆಚ್ಚು ಉಳಿದವನು ಹೆಚ್ಚು ಇಲ್ಲಿ ಬರ್ಕೊಂಡ್ಬಿಟ್ರೆ ಅವಾಗ ನಮಗೆ ಈ ಥರ ಆದಮೇಲೆ ಹೌ ಮೆನಿ ಪೀಪಲ್ ಸಿಟ್ ಬಿಟ್ವೀನ್ ಹೆಚ್ ಆ್ಯಂಡ್ ಎಲ್ ಇನ್ ಕೌಂಟೆಡ್ ಫ್ರಮ್ ದಿ ರೇಟ್ ಆಫ್ ಹೆಚ್ ಅಂತ. ಹೆಚ್ಚು ಮತ್ತು ಎಲ್ ನಡುವೆ ಎಷ್ಟು ಜನ ಕೂತಿದ್ದಾರೆ ಅಂತ ನಾವು ಹೆಚ್ಚಿನ ಬಲಭಾಗದಿಂದ ಎಣಿಸಿದಾಗಂತ. ಅವಾಗ ನೋಡ್ರಿ ಈ ಸೈಡಿಂದ ನೀವು ಎಣಿಸಿದಾಗ ಅವಾಗ ಏನಾಗುತ್ತೆ, ಎಷ್ಟು ಜನ ಕೂತಿದ್ರೆ ಎಲ್ ಮತ್ತು ಹೆಚ್ ಮತ್ತು ಎಲ್ ನಡುವೆ 3 ಜನ ಅಂತ. 3 ಅದಕ್ಕೆ ಆಪ್ಷನ್ ನಂಬರ್ ಯಾವುದು, ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಅದೇ ಥರ ಇನ್ನೊಂದು ಕ್ವಶನ್ ಏನು ಕೊಟ್ಟಿದ್ದಾರೆ, JRZQದು ಕೋಡಿಂಗು 74 ಆದರೆ LOBTದು 118 ಆದರೆ ನಮಗೆ XGCFದು ಏನು ಬರುತ್ತೆ ಕಂಡುಹಿಡಿಯೋಕಿಲ್ಲ. ಸೊ ಫಸ್ಟ್ನೇದಾಗಿ ನಮಗೆ JRZQದು ನಮಗೆ ಪೊಸಿಷನ್ಸ್ ಬರ್ಕೊಂಡ್ಬಿಟ್ರೆ, ಸೊ ಜೇದೇನೋ 10, ಈ ಆರ್ದೇನೋ 18 ಮತ್ತು ಜೆಡ್ದೇನೋ 26 ಮತ್ತು ಕ್ಯೂದೇನೋ 17 ಅಂತ. ಸೊ ಇವೆಲ್ಲನೂ ಕೂಡಿಸ್ರಿ ನಮಗೇನು ಬರುತ್ತೆ, ಎಲ್ಲಸನ್ನ ಕೂಡಿಸಿರಿ ಟೋಟಲ್ ಎಷ್ಟು ಬರುತ್ತೆ ನೋಡ್ರಿ, ಕೂಡಿಸ್ರಿ ಅವಾಗೇನಾಗುತ್ತೆ 10 + 18 28, 28 + 26 + 17 ಕೂಡಿಸಿದ್ರೆ ಎಷ್ಟು ಬರುತ್ತೆ ನೋಡ್ರಿ, 8 4 8 6 14 7 21 2 ಕೈಲ 77 ಆಗುತ್ತೆ, 71 ಆಗುತ್ತೆ ಸಾರಿ. ಸೊ ನಮಗೆ ಟೋಟಲ್ ಕೂಡಿಸಿದ್ರೆ 71, ಬಟ್ ಇಲ್ಲಿ 74 ಬರುತ್ತೆ ಅಂದರೆ ಇದು ತಪ್ಪಾಗುತ್ತೆ ಅಂತ ಅರ್ಥ. ಸೊ ನಾವು ಇದು ಇಂಗ್ಲೀಷ್ ಅಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಮಾಡಿದ್ವಿ. ಅದೇನು ರಿವರ್ಸ್, ನೀವು ರಿವರ್ಸ್ ಅದರದ್ದು ಅಲ್ಫಾಬೆಟ್ದು ಪೊಸಿಷನ್ ಅಂತ ಕೂಡಿಸಿ ನೋಡ್ರಿ. ಸೊ ಜೇದ ರಿವರ್ಸ್ ಏನಾಗುತ್ತೆ ನಮಗೆ ಕ್ಯೂಬ್ ಆಗುತ್ತೆ, ಕ್ಯೂದ ಪೊಸಿಷನ್ ಏನು 17, ಇಲ್ಲಾಂದರೆ ಬರೆದು ಬಿಟ್ಟರೆ ಬೇಕಿದ್ರೆ. ಸೊ ನಮಗೆ ರಿವರ್ಸ್ ಆಲ್ಫಾಬೆಟ್ ಏನೇನು ಪೊಸಿಷನ್ ಬರ್ತಾವೆ ಬರ್ಕೋಬೇಕಂತಂದರೆ, ಸೊ ಜೇದ ರಿವರ್ಸ್ ಆಲ್ಫಾಬೆಟ್ ಯಾವ್ದು ಇರುತ್ತೆ, ಕೆ ಇರುತ್ತೆ, ಕ್ಯೂ ಇರುತ್ತೆ ಸಾರಿ, ಆರ್ದು ಐ, ಜೆಡ್ದು ಎ ಮತ್ತು ಕ್ಯೂದು ಜೆ ಅಂತ. ಸೊ 17 + 9 + 1 + 10 ಕೂಡಿಸಿದ್ರೆ ಏನಾಗುತ್ತೆ ನೋಡ್ಬಿಟ್ಟು 17 + 1 26, 26 + 1 27, 27 + 10 37. ಸೊ ನಮಗೇನು ಬೇಕು 74 ಬೇಕು ಅಂದರೆ ಗುಣಾಕಾರ 2ರಿಂದ ಮಾಡಿರಿ ಬರುತ್ತೆ ನೋಡ್ರಿ. ಸೊ 74 ಬರುತ್ತೆ. ಸೊ ಇದು ರೈಟ್ ಆಗಿರುವಂಥದ್ದು. ಸೊ ನಮಗೆ ಇದು ವೆರಿಫೈ ಆದಮೇಲೆ ನೀವು ಡೈರೆಕ್ಟಾಗಿ XGFದು ಕಂಡುಹಿಡಿಬೋದು. ಸೊ ಆದ್ದರಿಂದ XGCF ಅಂತ. ಎಕ್ಸ್ದ ಅಪೋಸಿಟ್ ವರ್ಡ್ ಯಾವ್ದು ಬರುತ್ತೆ ನಮಗೆ, ಕ್ರ್ಯಾಕ್ಸ್ ಅಂದರೆ ಸಿ, ಜಿದು GT ರೋಡ್ ಅಂದರೆ ಟಿ, ಈ ಥರ ಸಿದು ನಮಗೇನಾಗುತ್ತೆ ಕ್ರ್ಯಾಕ್ಸ್ ಎಕ್ಸ್ ಮತ್ತು ಎಫ್ದು ಏನಾಗುತ್ತೆ ಯು. ಸೊ ಆದ್ದರಿಂದ ಸಿದು ನಮಗೆ ಪೊಸಿಷನ್ ನಂಬರ್ ಏನಾಗುತ್ತೆ 3 ಇರುತ್ತೆ, ಕರೆಕ್ಟಲ್ಲ. ಸೊ 3 + 20 + 24 + 21 ಕೂಡಿಸ್ರಿ ಎಷ್ಟಾಗುತ್ತೆ ನಮಗೆ 3 + 20 23, 23 + 24 47, 47 + 21. ಸೊ 47 + 21 68 ಹಾಂ, ಮತ್ತು 68 × 2 ಗುಣಾಕಾರ ಮಾಡಿರಿ, 6 8 16, 6 8 ಸಾರಿ 2 8 16 ಒಂದು ಕೈಲ 2 6 12, 12 + 1 13 ಅಂದರೆ 136 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥ ಯಾವುದು, ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ಫಸ್ಟ್ನೇದಾಗಿ ನೀವು ಅದು ಕೋಡಿಂಗ್ ಡಿಕೋಡಿಂಗಲ್ಲಿ ನಮಗೆ ಫಸ್ಟ್ನೇದಕ್ಕೆ ಏನು ಕೊಟ್ಟಿರ್ತಾರೆ ಅದನ್ನು ಕರೆಕ್ಟಾಗಿ ಕಂಡುಹಿಡಿದ್ರೆ ನೀವು ಡೈರೆಕ್ಟಾಗಿ ಸ್ಕಿಪ್ ಮಾಡಿ ಅದು ಕೊಟ್ಟಿರುವಂಥ ಕ್ವಶನ್ದು ಆನ್ಸರ್ ಕಂಡುಹಿಡ್ಬೋದು. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ 8th ಕ್ವಶನ್ ನೋಡಿ, ಬ್ಲಡ್ ರಿಲೇಷನ್ ಕ್ವಶನ್ ಆಗಿರುವಂಥದ್ದು. ಸೊ ನಾನು ಆಲ್ರೆಡಿ ರೀಸನಿಂಗಲ್ಲೇ ಬ್ಲಡ್ ರಿಲೇಷನ್ ಚಾಪ್ಟರ್ನ ಮಾಡಿಸಿದ್ದೀನಿ. ಸೊ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಎಲ್ಲ ನೀಟಾಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಸೊ ಅಲ್ಲಿ ನೀವು ಒಂದ್ಸಲ ನನ್ನ ಕ್ಲಾಸ್ನ ಅಟೆಂಡ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ, ಒಂದು ಕೋಡಿಂಗ್ ರಿಲೇಟೆಡ್ ಕೊಟ್ಟಿದ್ದಾರೆ. ಸೊ ಇನ್ ಎ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಅಂತ ಅವರು A + B ಅಂತಂದ್ರೆ ಏನು ಕೊಟ್ಟಿದ್ದಾರೆ, A ಇಸ್ ದಿ ಡಾಟರ್ ಆಫ್ B
ಮತ್ತು ಎ ಮೈನಸ್ ಬಿ ಅಂದರೆ ಎ ಇಸ್ ದಿ ಬ್ರದರ್ ಆಫ್ ಬಿ. ಅಂದರೆ ನಮಗೆ ಈ ಪ್ಲಸ್ಸು ಮೈನಸ್ ಕೊಟ್ಟು ಅವುಗಳದ್ದು ಏನೇನು ರಿಲೇಷನ್ ಬರುತ್ತೆ ಅಂತ ಕೊಟ್ಟಿದ್ದಾರಲ್ಲಿ. ಅಷ್ಟೆಲ್ಲ ಕೊಟ್ಟಿದ ಮೇಲೆ ನಮ್ಗೆ ಕ್ವಶನ್ ಏನು ಕೊಟ್ಟಿದ್ದಾರಲ್ಲಿ, ಜಿ ಎಂಬನು ಹೀಗೆ ಏನು ಸಂಬಂಧ ಆಗ್ತಾನೆ ನಾವು ಕಂಡುಹಿಡ್ಬೇಕಂತಿಲ್ಲಿ. ಸೊ ಒಂದು ಸಮೀಕರಣ ಕೊಟ್ಟರೆ ಇಲ್ಲಿ ಈ ಸಮೀಕರಣದ ನಾವು ಇದನ್ನು ಅಪ್ಲೈ ಮಾಡಿ ನಮಗೇನಾಗುತ್ತೆ, ಜಿ ಎಂಬನು ಹೀಗೆ ಯಾವ ಥರ ಸಂಬಂಧ ಆಗ್ತಾನೆ ಕಂಡುಹಿಡ್ಬೇಕು ಇಲ್ಲಿ. ಸೊ ಫಸ್ಟ್ನೇದಾಗಿ ನೀವೇನು ಮಾಡ್ಬೇಕಂದ್ರೆ ನಮಗೆ ಜಿಯಿಂದ ಇನ ಮಾತ್ರ ಕಂಡುಹಿಡಿದ್ರೆ ಸಾಕು, ನೀವು ಎಲ್ಲ ಹೆಚ್ಚು ಮತ್ತು ಐದು ಕಂಡುಹಿಡೋದು ಬೇಕಾಗಿಲ್ಲ. ಸೊ ನೀವು ಫಸ್ಟ್ನೇದಾಗಿ ನೋಡಿರಿ, ಇ ಪ್ಲಸ್ ಎಫ್ ಗುಣಾಕಾರ ಜಿ ಮೈನಸ್ ಹೆಚ್ಚು ಭಾಗಾಕಾರ ಐ ಅಂತ. ಸೊ ನಮಗೆ ಇ ಇಂದ ಎಫಿಗೆ ಏನಾಗ್ತದೆ ಕಂಡುಹಿಡ್ರಿ ಫಸ್ಟ್. ಇ ಪ್ಲಸ್ ಎಫ್, ಇ ಎಫ್ ಅಂದರೆ ಏನಾಗೈತಿ, ಇ ಪ್ಲಸ್ ಎಫ್ ಅಂದರೆ ಇ ಇಸ್ ದಿ ಡಾಟರ್ ಆಫ್ ಎಫ್ ಅಂತ. ಇ ಎಂಬುವರು ಎಫಿಗೆ ಡಾಟರ್ ಅದ, ಕರೆಕ್ಟ್ ಅಲ್ಲ? ಅಂದರೆ ನಾನು ಬ್ಲಡ್ ರಿಲೇಷನ್ ಚಾಪ್ಟರ್ಲಿ ಆಲ್ರೆಡಿ ಹೇಳಿದ್ದೀನಿ. ಸೊ ನಮಗೇನೋ ಪೇರೆಂಟ್ಸರು ಇದ್ದರೆ ಪೇರೆಂಟ್ಸವ್ರ ಮೇಲೆ ಬರ್ಕೋಬೇಕು, ಮತ್ತು ನಮ್ಮದೇ ಒಂದೇ ಲೆವೆಲ್ ಕ್ಯಾಟಗರಿ ಇರೋದು, ಅಣ್ಣ ತಂಗಿ ಅಥವಾ ಗಂಡ ಹೆಂಡತಿ ಇದ್ದರೂ ಒಂದೇ ಲೈನ್ ಬರ್ಕೋಬೇಕು, ಮತ್ತು ಫೀಮೇಲ್ ಅವ್ರನ್ನ ಸರ್ಕಲ್ ಆಗಿ ಮಾಡಿ ತೋರಿಸ್ಬೇಕು, ಮತ್ತು ಮೇಲಿದ್ದವ್ರನ್ನ ಅದು ಬಾಕ್ಸ್ ಮಾಡಿ ತೋರಿಸ್ಬೇಕು ಅಂತ ಹೇಳಿದ್ದೆ, ಈ ಥರ ಬಾಕ್ಸ್. ಸೊ ಆಲ್ರೆಡಿ ನಿಮಗೆಲ್ಲ ನನ್ನ ಕ್ಲಾಸ್ನ ನೋಡಿದ್ರೆ ಅನ್ಕೊತೀನಿ. ಸೊ ಅದು ನೋಡಿದರೆ ನಿಮಗೆ ಈಜಿಯಾಗಿ ಗೊತ್ತಾಗುತ್ತೆ. ಆಮೇಲೆ ಎಫ್ ಕ್ರಾಸ್ ಜಿ ಅಂತ, ಎಫ್ ಗುಣಾಕಾರ ಜಿ, ಎಫ್ ಗುಣಾಕಾರ ಜಿ ಅಂದರೆ ಅರ್ಥ ಏನಾಯ್ತಲ್ಲಿ, ಎಫ್ ಇಸ್ ದಿ ಸಿಸ್ಟರ್ ಆಫ್ ಬಿ ಅಂತ, ಸಾರಿ ಎ ಇಸ್ ದಿ ಸಿಸ್ಟರ್ ಆಫ್ ಬಿ ಅಂತ, ಅಂದರೆ ಎಫ್ ಇಸ್ ದಿ ಸಿಸ್ಟರ್ ಆಫ್ ಜಿ ಅಂತ. ಮತ್ತು ಜಿ ಮತ್ತು ಇ ನೋಡೋ ನಮಗೆ ಸಂಬಂಧ ಬೇಕಂದರೆ ಜಿದು ಏನೈತಿ ನಮಗೆ ಯಾವುದು ಅದು ಗಂಡ ಹೆಣ್ಣು ಅಂತ ಕೊಟ್ಟಿಲ್ಲ ಇಲ್ಲಿ. ಸೊ ಅದನ್ನು ಗೊತ್ತಾಗಬೇಕಂದ್ರೆ ಮತ್ತೆ ಜಿ ಮತ್ತು ಹೆಚ್ ನೋಡೋ ಇಲ್ಲೇ ರಿಲೇಷನ್ ಕಂಡಿಡ್ರಿ. ಸೊ ಜಿ ಮೈನಸ್ ಹೆಚ್ ಅಂದರೆ ಜಿ ಇಸ್ ದಿ ಬ್ರದರ್ ಆಫ್ ಹೆಚ್ ಅಂತ. ಸೊ ಜಿ ಇಸ್ ದಿ ಬ್ರದರ್ ಆಫ್ ಹೆಚ್. ಅವಾಗ ಏನಾಗುತ್ತೆ ನಮಗೆ ಜಿದು ಅಲ್ಲಿ ಏನು ಅಂತ ಮೇಲ್ ಅಥವಾ ಫೀಮೇಲ್ ಅಂತ ನಮಗೆ ಗೊತ್ತಾಯಿತು. ಆದ್ದರಿಂದ ಈ ಜೈ ಕಂಡುಹಿಡೋದಲ್ಲಿ ಇ ಎಂಬುವನು ಜಿಗೆ ಯಾವ ಥರ ಸಂಬಂಧ ಆಗುತ್ತಂತ, ಕರೆಕ್ಟಲ್ಲ? ಇ ಎಂಬುವನು ಜಿಗೆ ಯಾವ ಥರ ಸಂಬಂಧ ಆಗುತ್ತಂತ ನೋಡ್ರಿ. ಇಗೆ ತಾಯಿ ಯಾರು, ಎಫ್ಗೆ ಅಣ್ಣ ಯಾರು, ಜಿ ಅಂತ. ಆದ್ದರಿಂದ ತಾಯಿಯ ಸಹೋದರ ಸಂಬಂಧ ಆಗ್ತಾನೆ ಇಲ್ಲಿ. ಅದಕ್ಕೆ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು, ಮದರ್ಸ್ ಬ್ರದರ್ ಅಂತ. ಸೊ ಈ ಥರ ನೀವು ಕಂಡುಹಿಡೋದೇ ಇರುತ್ತೆ. ಸೊ ಅರ್ಥ ಆಯ್ತಲ್ಲ? ಸೊ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ಅದೇ ಥರನೇ. ಸೊ ಸೇಮ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗಲ್ಲಿ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ. ಏನಂತ, ಎಕ್ಸ್ ಇ ಕೆ ಪಿ ಇದು ನಂಬರ್ ಈ ಥರ ಕೊಟ್ಟಿದ್ದಾರೆ, ಮತ್ತು ಯು ಬಿ ಹೆಚ್ ಡಬ್ಲ್ಯೂ ಈ ಥರ ಕೊಟ್ಟು ನಮಗೆ ಕ್ಯೂ ಸಿ ಜೆ ಆರ್ದು ಏನೇನು ಬರುತ್ತೆ ಕಂಡುಹಿಡಿಯೋಕೆ ಇಲ್ಲಿ, ಕರೆಕ್ಟಲ್ಲ? ಸೊ ಮೊದಲೇದಾಗಿ ನಮಗೆ ಎಕ್ಸ್ ಇ ಕೆ ಪಿ ಅದರದ್ದು ಅಪೋಸಿಟ್ ಲೆಟರ್ಸ್ಗಳು ಏನೇನು ಬರುತ್ತೆ ಕಂಡುಹಿಡ್ಕೊಂಡ್ಬಿಟ್ರಿ. ಸೊ ಅಪೋಸಿಟ್ ಲೆಟರ್ಸ್, ಎಕ್ಸ್ದ ಅಪೋಸಿಟ್ ಲೆಟರ್ ಬರುತ್ತೆ ಸಿ ಬರುತ್ತೆ, ಇದ ಅಪೋಸಿಟ್ ಲೆಟ್ರು ವಿ, ಕೆದ ಅಪೋಸಿಟ್ ಲೆಟ್ರ್ ಪಿ ಕೆ ಪಿ, ಮತ್ತು ಪಿದ ಅಪೋಸಿಟ್ ಲೆಟರ್ ಕೆ ಅಂತ. ಸೊ ನಮಗೆ ಇಲ್ಲಿ ಸಿದ ಏನು ನಂಬರಿಂಗ್ ಏನು ಬರುತ್ತೆ, ಪೊಸಿಷನ್ಸ್ 3 ಬರುತ್ತೆ, ವಿದು 22, ಮತ್ತು ಪಿದು 16, ಕೆದು 11. ಬಟ್ ನಮಗೆ ಅವ್ರು ಏನು ಕೊಟ್ಟಿದ್ದಾರಲ್ಲಿ ಅದ್ರ ಕೆಳಗೆ ಬರ್ಕೊಂಡ್ಬಿಟ್ರಿ ಬೇಕಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕಂದ್ರೆ 6, 25, ಸೊ 19 ಅಂದರೆ ಮತ್ತೆ ಇನ್ನೊಂದು 14 ಅಂತ. ಸೊ ನೀವು ನೋಡಿದರೆ ಏನಾಗುತ್ತೆ, ಇಲ್ಲಿ +3 ಆಗಿದೆ, ಮತ್ತು ಇಲ್ಲಿ ಕೂಡ +3 ಆಗಿದೆ ಅನಿಸುತ್ತೆ, ಇಲ್ಲಿ ಕೂಡ +3, ಮತ್ತು ಇಲ್ಲಿ ಕೂಡ +3. ಅಂದರೆ ಅವುಗಳದ್ದು ಅಪೋಸಿಟ್ ಲೆಟರ್ಗಳನ್ನು ನಾವು ಬರೆದು ಅದನ್ನು ಮಾಡಬೇಕು, ಅವುಗಳದ್ದು ನಂಬರಿಂಗ್ ಪೊಸಿಷನ್ಸಲ್ಲಿ ನಾವು ಏನು ಮಾಡಬೇಕು, +3 ಮಾಡಿದರೆ ನಮಗೆ ಆನ್ಸರ್ ಬರಾಕತ್ತದ. ಸೊ ಆದ್ದರಿಂದ ನಮ್ಗೆ ಕೊಟ್ಟಿರುವಂಥ ಕ್ವಶನ್ಸ್ ಕೂಡ ಅದೇ ಥರ ಮಾಡಿ ನೋಡ್ರಿ ನೀವು. ಸೊ ಕ್ಯೂ ಸಿ ಜೆ ಆರ್ ಅಂತ. ಸೊ ಕ್ಯೂದ ಅಪೋಸಿಟ್ ನಂಬರ್ ಏನಾಗುತ್ತೆ ನಮಗೆ, ಕ್ಯೂದ ಅಪೋಸಿಟ್ ನಂಬರ್. ಸೊ ಜ್ಯಾಕ್ವಲಿನ್ ಅಂದರೆ ಜೆದು ನಂಬರ್ ಏನಿರುತ್ತೆ 10 ಇರುತ್ತೆ. 10ಅಲ್ಲಿ ನಾವು +3 ಕೂಡಿಸಿ ಏನಾಗುತ್ತೆ 17 ಬರುತ್ತೆ, ಸಾರಿ 13 ಬರುತ್ತೆ. ಸೊ 13. ಆದ್ದರಿಂದ ಏನಾಗುತ್ತೆ ನೋಡಿರಿ, ಆಪ್ಷನಲ್ಲಿ ಯಾವುದು, ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ನೀವು ಒಂದೇ ಒಂದು ಅಲ್ಫಾಬಿಟ್ನ ಕಂಡುಹಿಡಿದು ಅದರದ್ದು ಆನ್ಸರ್ನ ಕಂಡುಹಿಡ್ಬೋದು. ಸೊ ನೀವು ಇನ್ ಕೇಸ್ ಇಲ್ಲ ಅಂತಂದರೆ ಎಲ್ಲ ಮಾಡ್ತಂದ್ರೆ ಮಾಡ್ಬೋದು. ಸೊ ಬೆಸ್ಟ್ ಅಂದರೆ ನಮಗೆ ಟೈಮ್ ಸೇವಿಂಗ್ ಆಗಬೇಕಂದ್ರೆ ಯಾವುದಾದ್ರು ಒಂದು ಕಂಡುಹಿಡಿದ್ರೆ ಮುಗೀತು. ಸೊ ನೆಕ್ಸ್ಟ್ 10th ಕ್ವಶನ್ ನೋಡಿ. ಸೊ ಇದು ಮ್ಯಾಥಮೆಟಿಕಲ್ ಆಪ್ರೇಷನ್ ರಿಲೇಟೆಡ್ ಕ್ವಶನ್ ಆಗಿರುವಂಥದ್ದು. ಏನಂತಂದರೆ ಈ ಥರ ಒಂದು ಸಮೀಕರಣ ಕೊಟ್ಟು ಯಾವ ಎರಡನ್ನು ನಾವು ಅದಲು ಬದಲು ಮಾಡಿದಾಗ ನಮಗೆ ಇದು 43 ಬರುತ್ತೆ, ಅದನ್ನು ಕಂಡುಹಿಡ್ಬೇಕು ಇಲ್ಲಿ. ಸೊ ಮೊದಲೇದಾಗಿ 98, 45 + 14, ಮತ್ತು ಇದೊಂದು ಬ್ರ್ಯಾಕೆಟ್ ಕ್ಲೋಸು, ಪ್ಲಸ್ 84 ಭಾಗಾಕಾರ ಚಿಹ್ನೆ 7 - 36 + 6 × 12 ನಮಗೇನು ಬೇಕು, 43 ಬೇಕು. ಸೊ ಫಸ್ಟ್ನೇದಾಗಿ ನೀವೇನು ಮಾಡಬೇಕಂದ್ರೆ ಪ್ರತಿಯೊಂದು ಆಪ್ಷನ್ಸ್ ಕೊಟ್ಟಿರ್ತಾರಲ್ಲ ಆಪ್ಷನ್ಗಳನ್ನು ಹಾಕಿ ನೋಡಿರಿ, ಆವಾಗೇನಾಗುತ್ತೆ ನಿಮ್ಗೆ ಆನ್ಸರ್ ಬಂದುಬಿಡುತ್ತೆ. ಸೊ ಇಲ್ಲ ಅಂತಂದರೆ ನಮಗೆ ಇಲ್ಲಿ ಯಾವುದಾದ್ರೂ ಒಂದು ಭಾಗಾಕಾರದ ಸಂಖ್ಯೆ ಅಜ್ಯೂಮ್ಷನ್ ಮಾಡ್ಕೊಂಡು ನೋಡ್ಬೇಕು ಇಲ್ಲಿ. ಸೊ ಫಸ್ಟ್ನೇದಾಗಿ 7 ಮತ್ತು 6 ನಡುವೆ ನೋಡಿ, 7 ಇದ್ದಲ್ಲಿ ನಾವು 6 ಬರ್ಕೋಬೇಕು, ಮತ್ತು 6 ಇದ್ದಲ್ಲಿ 7 ಬರ್ಕೋಬೇಕು. ಆವಾಗೇನು ಸಂಖ್ಯೆ ಏನು ಬರುತ್ತೆ ನೋಡ್ರಿ. 98ರಲ್ಲಿ ನಾವು 14ನ ಕೂಡಿಸ್ರಿ. ಸೊ 98ರಲ್ಲಿ 14 ಕೂಡಿಸಿದ್ರೆ ನಮಗೇನಾಗುತ್ತೆ 112 ಆಗುತ್ತೆ. 112ರಲ್ಲಿ ನಾವು 45ನ ಕಳೀರಿ. ಸೊ ಅವಾಗೇನಾಗುತ್ತೆ ನಮಗೆ
12ರಲ್ಲಿ 5 ತೆಗೆದ್ರೆ 7, 10ರಲ್ಲಿ 4 ತೆಗೆದ್ರೆ 67, ಕರೆಕ್ಟಲ್ಲ? 67 ಮತ್ತು ಈ 84 ನಾವು 6ರಿಂದ ಡಿವೈಡ್ ಮಾಡಿದರೆ ನಮಗೇನು ಸಿಗೋದು 24 ಅಂದರೆ ನಮಗೆ 91 ಆಯ್ತು. ಇಲ್ಲಿಗೆ 91 ಮೈನಸ್ 36 ಪ್ಲಸ್ 7 14. ಸೊ ಕೂಡಿಸಿ ನೋಡಿರಿ, 91 14 ಎಷ್ಟಾಗುತ್ತೆ? 105 ಆಗುತ್ತೆ. 105ರಲ್ಲಿ ನಾವು 36 ಕಳೆದ್ರೆ ಸೊ ಬರಲ್ಲ. ಅಂದರೆ ನಮಗೆ ಫಸ್ಟ್ ಆಪ್ಷನ್ ಥ್ರೂ ಚೆಕ್ ಮಾಡಿದರೆ ನಮಗೇನಾಗುತ್ತೆ? ತಪ್ಪಾಗುತ್ತೆ, ಕರೆಕ್ಟಲ್ಲ? ಸೊ ಯಾಕಂದರೆ ನಾವು ಅಜಂಪ್ಷನ್ಸ್ ಮಾಡಿ ನೋಡಬೇಕು. ನಮ್ಗೆ ಆನ್ಸರ್ ಬೇಕಾಗಿಲ್ಲ, ನಮಗೆ 43 ಬರುತ್ತಾ ಅಷ್ಟೇ ಕಂಡುಹಿಡಬೇಕಿಲ್ಲ. ಸೊ ಫಸ್ಟ್ನೇದು 7 ಮತ್ತು 6ನ ತೊಗೊಂಡ್ರೆ ತಪ್ಪಾಯಿತು. 98 ಮತ್ತು 84ನ ಅದ್ರ ಬದಲು ಮಾಡಿ ನೋಡಿರಿ. 98 ಜಾಗದ 84 ಅಪ್ಲೈ ಮಾಡಿರಿ, ಮತ್ತು 45 ಪ್ಲಸ್ 14 ಆ್ಯಸ್ ಇಟ್ ಈಸು, ಪ್ಲಸ್ 94ರ ಜಾಗದಲ್ಲಿ ಈ 84ರ ಜಾಗದ 98ನ ಬರ್ಕೊಂಡ್ಬಿಟ್ರಿ. 98 ಭಾಗಾಕಾರ 7 ಮೈನಸ್ 36 ಪ್ಲಸ್ 6 12 ಡೈರೆಕ್ಟಾಗಿ ಬರ್ದೇನೆ ಇಲ್ಲಿ. ಸೊ 84ರಲ್ಲಿ ನಾವು 14ನ ಕೂಡಿಸ್ರಿ, ಎಷ್ಟಾಗುತ್ತೆ ನಮಗೆ? 98 ಆಗುತ್ತೆ. ಈ 98ರಲ್ಲಿ 45ನ ಕಳೆದ್ರೆ ಅವಾಗೇನಾಗುತ್ತೆ? 13 ಒಂದು ಕೈಲ 143 ಪ್ಲಸ್ 98ನ 7ರಿಂದ ಡಿವೈಡ್ ಮಾಡಿರಿ, ಅವಾಗೇನಾಗುತ್ತೆ ನಮಗೆ? 7 1 14 98 ಮೈನಸ್ 36 ನೋಡಿರಿ. 36ರಲ್ಲಿ 12ನ ತೆಗೆದುಬಿಟ್ರಿ ಡೈರೆಕ್ಟಾಗಿ, ನಮಗೇನಾಗುತ್ತೆ? 24 ಸಿಗುತ್ತೆ. 24. ಸೊ ಈ 14ರಲ್ಲಿ 24 ಕಳೆದ್ರೆ -10 ಅಂದರೆ ಇದನ್ನು ಕೂಡ ಬರಲ್ಲ. ಸೊ ಇದು 43 ಈಕ್ವಲ್ ಆಗಲ್ಲ, ಕರೆಕ್ಟಲ್ಲ? ಇದು ಬರಲ್ಲ. ಸೊ ಆಪ್ಷನ್ ನಂಬರ್ ಬಿ ಕೂಡ ತಪ್ಪಾಯಿತು. ಸೊ ಅದೇ ಥರ ಆಪ್ಷನ್ ನಂಬರ್ ಸಿ ಚೆಕ್ ಮಾಡಿ ನೋಡಿರಿ ಒಂದ್ಸಲ. ಆಪ್ಷನ್ ನಂಬರ್ ಸಿ ಚೆಕ್ ಮಾಡಿದ್ರೆ ಬರುತ್ತಾ ಅಂತ. ಸೊ ನಮಗೇನೈತಿ? 98 ಮೈನಸ್ 45 ಪ್ಲಸ್ 14 ಮತ್ತು ಪ್ಲಸ್ 84 ಡಿವೈಡೆಡ್ ಬೈ 7 ಮೈನಸ್ 36 ಪ್ಲಸ್ 6 ಇಂಟು 12 ಐತಲ್ಲ ಇಲ್ಲಿ, ಪ್ಲಸ್ 6 ಇಂಟು 12 = 43 ಬರುತ್ತೆ ಕಂಡುಹಿಡಬೇಕಿಲ್ಲ. ಸೊ ನೀವು 2 ಆಪ್ಷನ್ ಚೆಕ್ ಮಾಡಿದ್ಮೇಲೆ 7 ಮತ್ತು 14 ನೋಡ್ರಿ. ಇಲ್ಲಿ 7 ಜಾಗದಾಗ 14 ಮತ್ತು 14 ಜಾಗದಲ್ಲಿ 7 ಮಾಡಿ ನೋಡ್ರಿ, ಕರೆಕ್ಟಲ್ಲ? ಅವಾಗ ಬರುತ್ತಾ ಅಂತ ನೋಡ್ರಿ, ಇಲ್ಲಿ ಚೆಕ್ ಮಾಡಿರಿ. ಸೊ 98ರಲ್ಲಿ ನಾವು 7 ಕೂಡಿಸಿದ್ರೆ ಎಷ್ಟಾಗುತ್ತೆ ನಮಗೆ? 105 ಆಗುತ್ತೆ. ಈ 105ರಲ್ಲಿ ನಾವು 45ನ ಕಳೀರಿ, ಅವಾಗೇನಾಗುತ್ತೆ? 10 60 ಪ್ಲಸ್ 14ನ 84ನ 14ರಿಂದ ಡಿವೈಡ್ ಮಾಡಿರಿ, ಅವಾಗೇನಾಗುತ್ತೆ? 14 84 ಮೈನಸ್ 36 ಪ್ಲಸ್ 6 12 ಅಂತ 12. ಸೊ ಈ 36ರಲ್ಲಿ ನಾವು 12ನ ಕಳಿಬೇಕು, ಅವಾಗೇನಾಗುತ್ತೆ? ನಮಗೆ 24 ಬರುತ್ತೆ. 24 66 ಪ್ಲಸ್ 24ನ ಮೈನಸ್ 24ನ ಕಳೀರಿ, ಅವಾಗೇನಾಗುತ್ತೆ? ನಮಗೆ 42 ಬರೋದು, 42. ಬಟ್ ನಮಗೆ 43 ಬರಬೇಕು, ಕರೆಕ್ಟಲ್ಲ? ಅಂದರೆ ಎಲ್ಲಿ ತಪ್ಪಾಗಿದೆ ಅಂತ ಚೆಕ್ ಮಾಡ್ಬೇಕಿಲ್ಲಿ. ಸೊ ಇದೇನು? 66 ಮೈನಸ್ 24. 6ರಲ್ಲಿ 4 ಕಳೆದ್ರೆ 2 ಮತ್ತು 6ರಲ್ಲಿ 2 ಕಳೆದ್ರೆ 4, 42 ಬರೋದು. ನಮಗೆ 43 ಬೇಕು. ಅಂದರೆ ನಮಗೆ ಇದು ಕೂಡ ಬರ್ತಿಲ್ಲ. ಓಕೆ, 4th ಆಪ್ಷನ್ ಚೆಕ್ ಮಾಡಿ ನೋಡಿ. ಇಲ್ಲಿ ಇದು ಸಿ ಆಪ್ಷನ್ ಚೆಕ್ ಮಾಡಿದ್ವಿ, ಇದು ಬಿ ಆಪ್ಷನ್ ಚೆಕ್ ಮಾಡಿದ್ವಿ, ಆದಮೇಲೆ ಡಿ ಆಪ್ಷನ್ ಒಂದ್ಸಲ ಚೆಕ್ ಮಾಡಿ ನೋಡ್ರಿ ಇಲ್ಲಿ. ಸೊ 98ರಲ್ಲಿ ನಾವು 7 ಮತ್ತು 2 ಮತ್ತು 7ನ ಚೆಕ್ ಮಾಡಿ ನೋಡ್ಬೇಕಿಲ್ಲಿ. ಫಸ್ಟ್ನೇದಲ್ಲಿ ಏನು ತಪ್ಪಾಗೈತಾ? ಫಸ್ಟ್ನೇದು ಈ ಆಪ್ಷನ್ ಹಾಗೆ ನೋಡ್ರಿ, ಒಂದು ನಿಮಿಷ. ಸೊ ಈ ಆಪ್ಷನ್ ಚೆಕ್ ಮಾಡಿದರೆ 98 ಮೈನಸ್ 45 ಪ್ಲಸ್ 14 ಪ್ಲಸ್ 84 ಆ್ಯಸ್ ಇಟ್ ಈಸು. 7 ಇದ್ದಲ್ಲಿ 6 ಬರ್ಕೋಬೇಕು, ಕರೆಕ್ಟಲ್ಲ? 7 ಇದ್ದಲ್ಲಿ 6. ಸೊ 6 ಡಿವೈಡೆಡ್ ಬೈ ಮೈನಸ್ 36 ಪ್ಲಸ್ 7 2 14 7 2 ಆ್ಯಸ್ ಇಟ್ ಈಸ್. ಸೊ 98ರಲ್ಲಿ ನಾವು 14ನ ಕೂಡಿಸಿದ್ರೆ ಎಷ್ಟಾಗುತ್ತೆ ನಮಗೆ? 12 ಒಂದು ಕೈಲ 10 11 112. 112ರಲ್ಲಿ ನಾವು 45ನ ಕಳೆದ್ರೆ 12ರಲ್ಲಿ 5 ಕಳೆದ್ರೆ 7 ಮತ್ತು 10ರಲ್ಲಿ 4 ಕಳೆದ್ರೆ 67 ಪ್ಲಸ್ 6 1 6 14 84, ಕರೆಕ್ಟಲ್ಲ? ಮತ್ತು ಮೈನಸ್ 7 2 14. 36ರಲ್ಲಿ ನಾವು 14ನ ಕಳೀರಿ, ಅವಾಗೇನಾಗುತ್ತೆ? 2 22 ಆಗುತ್ತೆ. ಮತ್ತು 14ರಲ್ಲಿ 22ನ ಕಳೆದ್ರೆ 8 ಬರುತ್ತೆ, -8. ಸೊ
ಅವಾಗೇನಾಗುತ್ತೆ ನಮಗೆ -8 ಮಾಡಿದರೆ ಇದು 9 59 ಬರುತ್ತೆ. ಅಂದರೆ ಫಸ್ಟ್ ಆಪ್ಷನ್ ಕೂಡ ತಪ್ಪೈತಿ, ಫಸ್ಟ್ ಆಪ್ಷನ್ ಕೂಡ ತಪ್ಪಾಗುತ್ತೆ. ಸೊ ಅರ್ಥ ನಮಗೇನಾಗುತ್ತೆ ಇಲ್ಲಿ, ಸೊ ಸೆಕೆಂಡ್ರಲ್ಲಿ ಯಾವ್ದು ತಪ್ಪಾಗಿಲ್ಲ, ನಾವು 98 14ನ ಇದು ಮಾಡಿವಿ. ಸೊ 98 ನಾವು 45ನ ಕಳೆದ್ರೆ, ಒಂದು ನಿಮಿಷ, ಇಲ್ಲಿ ಮೈನಸ್ ಮಾಡಿನ ಪ್ಲಸ್ ಮಾಡಿನ, ಇಲ್ಲಿ ಏನೋ ತಪ್ಪಾಗೈತಿ ಕಾಣುತ್ತಿಲ್ಲ. 30 84ರಲ್ಲಿ ನಾವು 14ನ ಕೂಡಿಸಿದ್ರೆ ನಮಗೇನಾಗುತ್ತೆ 98. 98ರಲ್ಲಿ ನಾವು 45ನ ಕಳೀರಿ, ಆವಾಗ 8 3 53. ಸಾರಿ ಇಲ್ಲಿ ನಾನು ಪ್ಲಸ್ ಮಾಡ್ಕೊಂಬಿಟ್ಟಿನಿ, ಆ್ಯಕ್ಚುಲಿ ಮೈನಸ್ ಮಾಡ್ಬೇಕು. ಇಲ್ಲಿ 53 ಪ್ಲಸ್ 14 98 ಮೈನಸ್ 24. ಸೊ ಮತ್ತೇನಾಗುತ್ತೆ -10 ಆಗುತ್ತೆ. ಸೊ ಇದು ಕರೆಕ್ಟ್ ಆನ್ಸರ್ ಆಗಿರುವಂಥದ್ದು. ಆಪ್ಷನ್ ನಂಬರ್ ಬಿನೇ ಕರೆಕ್ಟ್ ಆಗುತ್ತೆ. ಸಾರಿ, ನಾನು ಆ್ಯಕ್ಚುಲಿ ಅಲ್ಲಿ -45 ಮಾಡೋದು ಬಿಟ್ಟು +45 ಮಾಡ್ಕೊಂಬಿಟ್ಟಿನಿ, ಅದಕ್ಕೆ ತಪ್ಪಾಗಿತ್ತು. ಸೊ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನಮಗೆ ಇದೆಲ್ಲ ಮಾಡೋದೇನು ಅವಶ್ಯಕತೆ ಇರಲಿಲ್ಲ, ಕರೆಕ್ಟಲ್ಲ. ನಮಗೆ ಆಪ್ಷನ್ ನಂಬರ್ ಬಿ ಇದಲ್ಲೇ ಆನ್ಸರ್ ಬಂದುಬಿಟ್ಟಿದ್ದು. ಸೊ ಯಾವುದು, ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಈ ಥರ ನಮಗೆ ಸಮೀಕರಣ ಕೊಟ್ಟಾಗ ಸ್ವಲ್ಪ ನೀವು ಏನು ಮಾಡಬೇಕು, ಪ್ರತಿಯೊಂದು ಆಪ್ಷನ್ನ ಅಪ್ಲೈ ಮಾಡಿ ನೋಡಬೇಕು, ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಬೇಕು, ಕೇರ್ಫುಲ್ಲಾಗಿ ಮಾಡಬೇಕು ಇಲ್ಲಿ. ಯಾಕಂತಂದರೆ ಕೆಲವೊಂದು ಟೈಮ್ ಅಲ್ಲಿ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ, ಪ್ಲಸ್ ಇದ್ದಲ್ಲಿ ಮೈನಸ್ ಬರ್ಕೊಳ್ಳೋದು ತಪ್ಪಾಗುತ್ತೆ. ಅದೇ ಥರ ಇನ್ನೊಂದು ವೆನ್ ಡಯಾಗ್ರಾಮ್ ಕ್ವಶನ್ ಇರುವಂಥದ್ದು, ನಮಗೆ ಗ್ರೇಪ್ಸು, ಗ್ರೀನು ಮತ್ತು ಟೇಬಲ್ ನೋಡೋ ಏನೇನು ಕಾಂಬಿನೇಷನ್ ಬರುತ್ತಾ, ಸಂಬಂಧ ಏನು ಬರುತ್ತೆ ಕಂಡುಹಿಡಬೇಕು ಇಲ್ಲಿ. ಸೊ ಫಸ್ಟ್ನೇದಾಗಿ ನೋಡಿರಿ, ಈ ಗ್ರೀನ್ ಎಂಬುದು ಗ್ರೀನ್ ಕಲರಿನ ಗ್ರೇಪ್ಸ್ ಇರುತ್ತೆ, ಕರೆಕ್ಟಲ್ಲ. ಬಟ್ ಟೇಬಲು ಅದಕ್ಕೆ ಸಂಬಂಧಪಡಲ್ಲ. ನೀವು ಕೇಳ್ಬೋದು ಕೆಲವೊಂದು ಟೇಬಲ್ಗಳು ಗ್ರೀನ್ ಕಲರ್ ಇರ್ಬೋದು ಅಂತ, ಬಟ್ ಏನಂತಂದರೆ ಈ ಗ್ರೇಪ್ಸಿಗೆ ನ್ಯಾಚುರಲ್ ಆಗಿ ಕಲರ್ ಯಾವ್ದು ಬಂದೈತಿ, ಗ್ರೀನ್ ಬಂದೈತಿ. ಬಟ್ ಟೇಬಲಿಗೆ ನ್ಯಾಚುರಲ್ ಕಲರ್ ಅಲ್ಲ, ಅದು ನಾವು ಯಾವ್ದು ಕಲರ್ ಪೇಂಟ್ ಮಾಡ್ತೀವೋ ಅದೇ ಕಲರ್ ಬರುತ್ತೆ. ಅದಕ್ಕೆ ನಮಗೆ ಅದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಇನ್ನೊಂದು ನೋಡಿರಿ, ಸೊ ಈ ಥರ ಕೋಡಿಂಗಲ್ಲಿ ನಮಗೆ ಟೆಡಿದು ವರ್ಡು 11 ಕೊಟ್ಟಾಗ, ಅದೇ ಥರ SUCBVOದು 13 ಕೊಟ್ಟಾಗ ನಮಗೆ ಇದರದ್ದು ಏನಾಗುತ್ತೆ ಕಂಡುಹಿಡಬೇಕು ಇಲ್ಲಿ. ಸೊ ಫಸ್ಟ್ನೇದಾಗಿ ನಮಗೆ ಟೆಡಿ ಎಂಬುದು ಎಷ್ಟು ವರ್ಡ್ ಅದಾವೆ, 4 ಅದಾವೆ. ಈ 4ರಲ್ಲಿ 7 ಕೂಡಿಸಿ ನಮಗೇನಾಗುತ್ತೆ 11 ಬರಾಕತ್ತೆ. ಅದೇ ಥರ ಇನ್ನೊಂದು ನೋಡಿರಿ SUCBVO ಇವೆಷ್ಟು ಅದಾವೆ, ಟೋಟಲ್ ಸಂಖ್ಯೆ 6 ಅದಾವೆ. 6ರಲ್ಲಿ ನಾವು 7 ಕೂಡಿಸಿದ್ರೆ 13 ಬರಾಕತ್ತದ, ಅಂದರೆ 2 ಕರೆಕ್ಟಾಗಿದೆ ಅಂತ ಅರ್ಥ. ಸೇಮ್ ಅದೇ ಥರನೇ ಇದು YXJIAZL ಅದೆಷ್ಟು ಸಂಖ್ಯೆ ಅದಾವೆ, ಟೋಟಲ್ 7 ಸಂಖ್ಯೆ ಅದಾವೆ, ಕರೆಕ್ಟಲ್ಲ. 7 ಸಂಖ್ಯೆ, 7ರಲ್ಲಿ ನಾವು 7 ಕೂಡಿಸಿದ್ರೆ 14. ಸೊ ಯಾವುದು, ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಏನಿಲ್ಲ, ಈಸಿ ಪ್ರಾಬ್ಲಮ್ ಇರುವಂಥದ್ದು. ಸೊ ನೆಕ್ಸ್ಟ್, ಸೊ ಡಯಾಗ್ರಾಮ್ ಸೀರೀಸ್ ಕ್ವಶನ್ ಆಗಿರುವಂಥದ್ದು ನೋಡ್ರಲ್ಲಿ, ನಾನು ಡಯಾಗ್ರಾಮ್ ಸೀರೀಸಲ್ಲಿ ಆಲ್ರೆಡಿ ಪ್ರಿವಿಯಸ್ ಅಂದರೆ ಪ್ರಾಕ್ಟೀಸ್ ಸೆಟ್ಟಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾವ ಥರ ಅಂದರೆ ನಮಗೆ 2ರಿಂದ 3 ಕಂಪೇರ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಮಗೆ 4th to 5th ಬಂದುಬಿಡುತ್ತೆ ಆನ್ಸರಲ್ಲಿ. ಸೊ ಹೆಂಗಂತ 2ರಿಂದ 3 ಕಂಪೇರ್ ಮಾಡಿರಿ. ಸೊ ಫಸ್ಟ್ನೇದಾಗಿ ನಮಗೆ ಇಲ್ಲಿ 3 ಚಿಹ್ನೆಗಳಿದ್ದು, 3 ಚಿಹ್ನೆಗಳು ಹೋಗಿ ಅದರಲ್ಲಿ 1 ಚಿಹ್ನೆ ಪರ್ಸೆಂಟೇಜ್ ಚಿಹ್ನೆ ಮೈನಸ್ ಆಗಿ ಉಳ್ಕಿದ್ದೆಷ್ಟು 3 ಚಿಹ್ನೆಗಳು ಎಕ್ಸ್ಟ್ರಾ ಬಂದವು, 3 ಟ್ರಯಾಂಗಲ್ ಬಂದವು ಎಕ್ಸ್ಟ್ರಾ, ಕರೆಕ್ಟಲ್ಲ. ಅದೇ ಥರ ಇಲ್ಲಿ ನೋಡಿರಿ, ನಾವು 4 ಕಂಪೇರ್ ಮಾಡಿ 5ನೇದು ಬರೀಬೇಕು. ಸೊ ಫಸ್ಟ್ನಲ್ಲಿ ಏನು ಆ್ಯಸ್ ಇಟ್ ಈಸ್ ಇರುತ್ತೆ, ಫಸ್ಟ್ನಲ್ಲಿ ಏನು ಆ್ಯಸ್ ಇಟ್ ಈಸ್ ಅಂದರೆ ನೋಡಿರಿ, ಸೊ ಇಲ್ಲಿ 2 ಟ್ರಯಾಂಗಲ್ ಐತಿ, 1 ಇದು ಐತಿ ಸರ್ಕಲ್ ಐತಿ, ಓಕೆ, ಇಲ್ಲಿ ತಪ್ಪೈತಿ. ಅದೇ ಥರ ಇಲ್ಲಿನೂ ಕೂಡ ತಪ್ಪಾಗುತ್ತೆ, ಮತ್ತು ಇಲ್ಲಿ ಕೂಡ ಬರ್ಬೋದು. ಸೊ ಸೆಕೆಂಡ್ ಲೈನಲ್ಲಿ 3 ಚಿಹ್ನೆಗಳು ಕೊಟ್ಟು 3 ಸರ್ಕಲ್ ಕೊಟ್ಟು ನಮಗೇನು ಬರಬೇಕು, 5th ಅಲ್ಲಿ 3 ಸರ್ಕಲಲ್ಲಿ 1 ಸರ್ಕಲ್ ಮಿಸ್ ಆಗಿರ್ತದೆ, ಕರೆಕ್ಟಲ್ಲ. 1 ಸರ್ಕಲ್ ಇಲ್ಲಿ ನೋಡ್ರೆ ಇಲ್ಲಿ 2 ಸರ್ಕಲ್ ಮಿಸ್ ಆಗಿದೆ, ಅಂದರೆ ಇದು ತಪ್ಪಾಗುತ್ತೆ. ಸೊ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನಾವು ಈ ಥರ ಒಂದೊಂದು ಡಯಾಗ್ರಾಮ್ನ ಕಂಪೇರ್ ಮಾಡ್ಕೊಂಡು ಹೋದರೆ ಈಸಿಯಾಗಿ ಆನ್ಸರ್ ಸಿಗ್ಬಿಡುತ್ತೆ. ಸೊ ನೆಕ್ಸ್ಟ್, ಸೊ ಸಿಲಾಜಿಸಮ್ ಇನ್ನೊಂದು ಕ್ವಶನ್ ಆಗಿರುವಂಥದ್ದು, ಆಲ್ ವೈರ್ಸ್ ಆರ್ ಕೇಬಲ್ಸ್ ಅಂತ. ಸೊ ನಮಗೆ ಎಲ್ಲ ವೈರ್ಗಳು ಕೇಬಲ್ ಆಗಿದ್ದಾವಂತ, ಎಲ್ಲ ವೈರ್ಗಳು ಕೇಬಲ್ ಆದರೆ ಆಲ್ ವೈರ್ಸ್ ಆರ್ ರೋಪ್ಸ್ ಅಂತ. ಅದೇ ಥರ ಎಲ್ಲ ವೈರ್ಸ್ಗಳು ನಮಗೇನಾಗಿದೆ ರೋಪ್ಸ್ ಆದಾಗ, ಮತ್ತು ಸಮ್ ರೋಪ್ಸ್ ಆರ್ ಸ್ಟೀಲ್ಸ್ ಅಂತ. ಅದೇ ಥರ ಸಮ್ ರೋಪ್ಸ್ ಆರ್ ಸ್ಟೀಲ್ಸ್ ಆದರೆ ಏನು ಬರುತ್ತೆ ಆನ್ಸರ್ ಕಂಡುಹಿಡಿಯಲಿ. ಸೊ ಇಲ್ಲಿ ಆ್ಯಕ್ಚುಲಿ ನಾವು ರೋಪ್ಸನ್ನು ಇಲ್ಲಿ 6ನ ಇಲ್ಲಿ ಬರ್ಕೊಂಡ್ಬಿಟ್ರೆ ಅಂದರೆ ಈಜಿ ಆಗುತ್ತೆ. ಸೊ ನಮಗೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಟು ಕನ್ಕ್ಲೂಷನಲ್ಲಿ ಏನು ಕೊಟ್ಟಿದ್ದಾರೆ ಇಲ್ಲಿ, ಸಮ್ ಸ್ಟೀಲ್ಸ್ ಆರ್ ವೈರ್ಸ್ ಅಂತ. ಸಮ್ ಸ್ಟೀಲ್ಸ್ ಆರ್ ವೈರ್ಸು ಮತ್ತು ಸ್ಟೀಲಿಗೆ ಏನೋ ಕಂಪ್ಯಾರಿಸನ್ ಇದೇನಾ, ಇಲ್ಲ. ಸೊ ಫಸ್ಟ್ ಕನ್ಕ್ಲೂಷನ್ ತಪ್ಪಾಗತ್ತಾ. ಅದೇ ಥರ ಸಮ್ ರೋಪ್ಸ್ ಆರ್ ಕೇಬಲ್ಸ್ ಅಂತ. ಸೊ ರೋಪ್ಸಿಗೆ ಮತ್ತು ಕೇಬಲ್ಸಿಗೆ ಏನನ್ನ ಇದಾಯ್ತಾ ನೋಡ್ರಿ, ಸಮ್ ರೋಪ್ಸ್ ಆರ್ ಕೇಬಲ್ಸ್. ಈ ರೋಪ್ ಎಂಬವನು ಕೇಬಲ್ ನಡುವನು ಬಂದೈತಿ, ಕರೆಕ್ಟಲ್ಲ. ಅದಕ್ಕೆ ನಮಗೆ ಈ ಕನ್ಕ್ಲೂಷನ್ ಟು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಆದ್ದರಿಂದ ನಮಗೇನಾಗುತ್ತೆ, ಆಪ್ಷನ್ ನಂಬರ್ ಓನ್ಲಿ ಕನ್ಕ್ಲೂಷನ್ ಇಸ್ ದಿ 2. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ, ಓನ್ಲಿ ಕನ್ಕ್ಲೂಷನ್ ಟು ಫಾಲೋಸ್ ಅಂತ. ಸೊ ಈ ಥರ 15th ಪ್ರಾಬ್ಲಮ್ ನೋಡ್ರಿ ಏನಂತಿದೆ,
ಸೊ ಈ ಥರ ಸಮೀಕರಣ ಕೊಟ್ಟು ಯಾವ ಎರಡು ಸಂಖ್ಯೆಗಳನ್ನ ಅದಲು ಬದಲು ಮಾಡಿದಾಗ ನಮಗೆ ಇಲ್ಲಿ ಆನ್ಸರ್ ಕರೆಕ್ಟಾಗಿರುತ್ತೆ ಅಂತ. ಸೊ ಫಸ್ಟ್ನೇದಾಗಿ ನಾವೇನು ಮಾಡಬೇಕು, ಈ 9 ಮತ್ತು 34 ಈ ಥರ ಕೊಟ್ಟಿದಾರಲ್ಲ ಅದನ್ನು ಸಮೀಕರಣ ಬರ್ಕೊಂಡು ಒಂದೊಂದು ಆಪ್ಷನ್ನ ಹಾಕೊಂತ ನೋಡಿ, ಅಲ್ಲಿ ನಮಗೆ ಏನಾಗುತ್ತೆ ಆನ್ಸರ್ ಬಂದುಬಿಡುತ್ತೆ. 9 ಇಂಟು ಗುಣಾಕಾರ -34 - 15 ಪ್ಲಸ್ 105 ಡಿವೈಡೆಡ್ ಬೈ 7 ಪ್ಲಸ್ 28 ಪ್ಲಸ್ 13 ಇಂಟು 4. ಸೊ ಈಸ್ಕೊಲ್ ನಮಗೆ ಎಷ್ಟು ಬರಬೇಕು, 218 ಬರಬೇಕು. ಸೊ ಫಸ್ಟ್ ಆಪ್ಷನ್ ನೋಡಿರಿ ನೀವು, 15ರ ಜಾಗದಾಗ ನಾವು 13 ಮಾಡ್ಕೋಬೇಕು ಮತ್ತು 13 ಜಾಗದಾಗ 15 ಮಾಡ್ಕೋಬೇಕು ಇಲ್ಲಿ. ಸೊ ಫಸ್ಟ್ ಆಪ್ಷನ್ ಚೆಕ್ ಮಾಡಿದರೆ ನಮಗೆ ನೋಡ್ರಿ 34ರಲ್ಲಿ ನಾವು ಇಲ್ಲಿ 13 ಐತಿ, ಅಲ್ಲಿ 15 ಐತಿ, 15 ಜಾಗದಾಗ ನಾವು ಮಾಡಬೇಕು ಇಲ್ಲಿ 13 ಮಾಡ್ಕೋಬೇಕು. ಸೊ 34ರಲ್ಲಿ ನಾವು 13 ಕಳೀರಿ, ಅವಾಗೇನಾಗುತ್ತೆ ನಮಗೆ 21 ಬರುತ್ತೆ. 21ನ್ನು ನಾವು 9ರಿಂದ ಗುಣಾಕಾರ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, 108 ಆಗುತ್ತೆ. 9 2 18 ಸಾರಿ, ಇದೇನಾಗುತ್ತೆ ನಮಗೆ 189 ಆಗುತ್ತೆ. 189. ಅದೇ ಥರ ಪ್ಲಸ್ 105ನ್ನು 7ರಿಂದ ಡಿವೈಡ್ ಮಾಡಿರಿ, ಅವಾಗೇನಾಗುತ್ತೆ 15 7 105 ಪ್ಲಸ್ 28 ಪ್ಲಸ್ ಇಲ್ಲಿ 13 ಜಾಗದ ನಾವು ಏನು ಮಾಡಬೇಕು 15 ಬರ್ಕೋಬೇಕು. 15 4 60. ಆದ್ದರಿಂದ ನೋಡ್ರಿ ಇಲ್ಲಿ ಸೊ ಪ್ಲಸ್ ಇಲ್ಲಿ ಕೂಡಿಸ್ತೀರಿ 15 28 ಮತ್ತು 60 ಕೂಡಿಸಿದ್ರೆ ನಮಗೇನಾಗುತ್ತೆ ನೋಡ್ರಿ 60 28 88 ಇದೇನಾಗುತ್ತೆ ಲಾರ್ಜ್ ಸಂಖ್ಯೆ ಆಗುತ್ತೆ. ಅದಕ್ಕೆ ನಮಗೆ ಇದು 218ಗೆ ಈಕ್ವಲ್ ಆಗಲ್ಲ. ಇದು ಫಸ್ಟ್ ಆಪ್ಷನ್ ತಪ್ಪಾಗಿರೋವಂಥದ್ದು. ಅದೇ ಥರ ನೀವು ಸೆಕೆಂಡ್ ಆಪ್ಷನ್ ಹಾಕಿ ನೋಡಿ ಇಲ್ಲಿ, ಸೊ ಬಿ ಆಪ್ಷನ್ ಎ ಆಪ್ಷನ್ ತಪ್ಪಾಗಿರೋವಂಥದ್ದು. ಅದೇ ಥರ ಸೇಮ್ ನೀವು ಇನ್ನೊಂದು ಬಿ ಆಪ್ಷನ್ ಹಾಕಿ ನೋಡಿರಿ, ನಿಮಗೇನು ಬರುತ್ತೆ. ಸೊ ಫಸ್ಟ್ ಆಪ್ಷನ್ ಬರಲಿಕ್ಕಂದ್ರೆ ಸೆಕೆಂಡ್ ಆಪ್ಷನ್ ಹಾಕಿ ನೋಡ್ಬೇಕು. 28 ಮತ್ತು 15. ಸೊ 15ರ ಜಾಗದಾಗ ನಾವು 28 ಮಾಡ್ಕೋಬೇಕು ಮತ್ತು 28ರ ಜಾಗದಾಗ 15 ಮಾಡ್ಕೋಬೇಕು. ನೋಡ್ರಿ 34ರಲ್ಲಿ 28ನ ತೆಗೀರಿ, ಅವಾಗೇನಾಗುತ್ತೆ ನಮಗೆ 34ರಲ್ಲಿ 28 ತೆಗೆದ್ರೆ 6 ಬರುತ್ತೆ. ಕರೆಕ್ಟಲ್ಲ? 34ರಲ್ಲಿ 28ನ ತೆಗೆದ್ರೆ 34ರಲ್ಲಿ 28 ತೆಗೆದ್ರೆ ಎಷ್ಟು ಬರುತ್ತೆ, 6 ಬರುತ್ತೆ. ಸೊ 6 ಅಂತಂದರೆ 9 6 54 ಪ್ಲಸ್ 105ನ್ನು 7ರಿಂದ ಡಿವೈಡ್ ಮಾಡಿದರೆ 15 7 105. ಇದೇನಾಗುತ್ತೆ ನಮಗೆ 15 7 105 15 ಬರುತ್ತೆ. ಪ್ಲಸ್ 28 ಜಾಗದಾಗ ನಾವು ನೋಡೋಕ್ಕೂ 15 ಬರ್ಕೋಬೇಕಂತ ಹೇಳಿದ್ದೆ. ಓಕೆ. ಪ್ಲಸ್ 13 4 52. ಆದ್ದರಿಂದ ಕೂಡಿಸಿ ನೋಡ್ರಿ. ಸೊ ನಮಗೆ 15 ಕೂಡಿಸಿದ್ರೆ 30 ಪ್ಲಸ್ 52 ಪ್ಲಸ್ 54 ಕೂಡಿಸಿದ್ರೆ ನಮಗೇನಾಗುತ್ತೆ 2 6 2 4 6 5 3 8 8 5 13. ಸೊ 136 ಬರುತ್ತೆ. ಅಂದರೆ ಇದು ಕೂಡ ಬರಲ್ಲ. ಸೊ ಆಪ್ಷನ್ ನಂಬರ್ ಬಿ ಆಲ್ಸೋ ತಪ್ಪಾಗುತ್ತೆ ನಮಗೆ. ಸೊ ನೆಕ್ಸ್ಟ್ 34 ಮತ್ತು 28 ನಡುವೆ ಡಿಫ್ರೆನ್ಸ್ ಅದಲು ಬದಲು ಮಾಡಿ ನೋಡ್ರಿ ಇಲ್ಲಿ, ಆವಾಗೂ ಬರೋ ಚಾನ್ಸಸ್ ಐತೇನಂತ. ಸೊ ಕೆಲವೊಂದು ಟೈಮ್ ನಮಗೆ ಇಲ್ಲಿ ಭಾಗಾಕಾರ ಗುಣಾಕಾರದಲ್ಲಿ ಏನು ಬೇರೆ ಸಂಖ್ಯೆ ಕೊಟ್ಟಿದ್ರೆ ನಾವು ಈಸಿಯಾಗಿ ಅಡ್ಮಿಷನ್ ಮಾಡ್ಬೋದು. ಬಟ್ ಇಲ್ಲಿ ಆಲ್ಮೋಸ್ಟ್ ನಿಯರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಪ್ರತಿಯೊಂದು ಆಪ್ಷನ್ ಹಾಕಿ ನೋಡ್ಬೇಕಾಗುತ್ತೆ. ಸೊ 34 ಜಾಗದಾಗ ನಾವು 28 ಬರ್ಕೊಳ್ರಿ ಮತ್ತು 28ರ ಜಾಗದಾಗ 34ನ ಬರ್ಕೊಂಡು ನೋಡ್ರಿ ಇಲ್ಲಿ. ಸೊ 28ರಲ್ಲಿ ನಾವು 15 ಕಳೆದ್ರೆ ಎಷ್ಟು 13 ಬರುತ್ತೆ. 13 ಇಂಟು 7 13 ಇಂಟು 9 117 ಪ್ಲಸ್ 105ನ್ನು 7ರಿಂದ ಡಿವೈಡ್ ಮಾಡಿದರೆ 15 ಪ್ಲಸ್ ಇದು 34 ಆ್ಯಸ್ ಇಟ್ ಈಸ್ ಪ್ಲಸ್ ಮತ್ತು 13 4 52. ಅವಾಗೇನಾಗುತ್ತೆ ನಮಗೆ 117ರಲ್ಲಿ ನಾವು 15 ಕೂಡಿಸ್ರಿ, ಅವಾಗ ಎಷ್ಟಾಗುತ್ತೆ ನಮಗೆ 12 ಒಂದು ಕೈಲ ಮತ್ತು 1 1 2 132 ಮತ್ತು ಇದು 34 52 ಕೂಡಿಸ್ರಿ, ಅವಾಗೇನಾಗುತ್ತೆ ನಮಗೆ 4 ಪ್ಲಸ್ 2 6 86 ಮತ್ತು ಕೂಡಿಸಿದ್ರೆ ನಮಗೇನಾಗುತ್ತೆ ನೋಡಿರಿ 6 2 8 8 3 11 1 ಕರೆಕ್ಟಲ್ಲ. ಮತ್ತು ಆಮೇಲೆ ಒಂದು ಇದು 2 ಆಗುತ್ತೆ 218 ಆನ್ಸರ್ ರೈಟ್ ಆಗುತ್ತೆ. ಸೊ 8 11 1 ಕಡೆ 218. ಸೊ ಯಾವುದು ಆಪ್ಷನ್ ನಂಬರ್ ಸಿ ರೈಟ್ ಆಗುತ್ತೆ. ಅಂದರೆ ನಾವು ಆಪ್ಷನ್ ನಂಬರ್ ಸಿಯಲ್ಲಿ 34 ಜಾಗದಾಗ 28 ಮತ್ತು 28 ಜಾಗದಾಗ 34ನ ಅದಲು ಬದಲು ಮಾಡಿದಾಗ ನಮಗೆ ಕೊಟ್ಟಿರುವಂಥ ಸಮೀಕರಣ ಸರಿಯಾದ ಆನ್ಸರ್ ಆಗಿರುತ್ತೆ. ಸೊ ಅರ್ಥ ಇದಲ್ಲ. ಸೊ ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರೋಂಥದ್ದು. ಸೊ ಇಷ್ಟು ನಮಗೆ ಇವತ್ತಿನ ಕ್ಲಾಸಲ್ಲಿ ರೀಸನಿಂಗ್ದ 15 ಕ್ವಶನ್ ಟಾಪ್ 15 ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಿಂದ ನಾನೇನು ಮಾಡ್ತೀನಿ, ನೆಕ್ಸ್ಟ್ ಕ್ಲಾಸಿಂದ ನಿಮಗೆ ಆ್ಯಪ್ಟಿಟ್ಯೂಡು ಮತ್ತು ರೀಸನಿಂಗ್ದು 10 ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಏನೇನು ಡೌಟ್ ಇತ್ತು, ಇದು ಪ್ರಾಕ್ಟೀಸ್ ಸೆಟ್ ನಂಬರ್ 6 ಇತ್ತು. ಸೊ ಇನ್ ಕೇಸ್ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಏನೇನು ಡೌಟ್ ಇದ್ದರೆ ಸೊ ದಯವಿಟ್ಟು ಕಮೆಂಟ್ ಮಾಡಿ, ಬೇಕಿದ್ರೆ ನಾನು ಅದನ್ನು ನೆಕ್ಸ್ಟ್ ಕ್ಲಾಸ್ ನಿಮಗೆ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮಗೆ ಇವತ್ತಿನ ಕ್ಲಾಸ್ ನಿಮಗೆ ಯೂಸ್ಫುಲ್ ಅನಿಸಿದರೆ, ಅಂದರೆ ಈ ನಿಮಗೆ ಏನೇನು ಹೆಲ್ಪ್ಫುಲ್ ಆಗಿದ್ದರೆ ಸೊ ನೀವು
ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ಥರ ನಮ್ಮ ಚಾನಲ್ನ ಫಾಲೋ ಮಾಡ್ಕೊತೀರಿ. ಮತ್ತು ಸೊ ನಿಮಗೇನೋ ನಮ್ಮ ಕ್ಲಾಸ್ ಬಗ್ಗೆ ಏನಾರು ಫೀಡ್ಬ್ಯಾಕ್ ಕೊಡೋದಿದ್ರು ಕೂಡ, ಸೊ ನೀವು ರಿವ್ಯೂಸ್ ಕೊಡೋದಿದ್ರು ಕೂಡ ನೀವು ಕಾಮೆಂಟ್ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ, ಮತ್ತು ಇದ್ರದ್ದು PDF ನೋಟ್ಸ್ ಏನಾರು ಬೇಕಂತಂದರೆ ನಿಮಗೆ, ಸೊ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ @learn maths with RK ಸರ್ ಅಂತ. ಸೊ ಬೇಕಿದ್ರೆ ಅದನ್ನು ಟೆಲಿಗ್ರಾಮ್ ಲಿಂಕ್ನು ಕೂಡ ಅಲ್ಲಿ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೋದು, ಮತ್ತು ಅಲ್ಲಿ PDF ನೋಟ್ಸ್ನ ಪಡ್ಕೋಬೋದು. ಎಷ್ಟು ಹೇಳ್ತಾ, ಇವತ್ತಿನ ಕ್ಲಾಸಲ್ಲಿ ನಿಮಗೆ ಏನಾರು ಡೌಟ್ ಇದೆ ಸೊ ದಯವಿಟ್ಟು ಕಾಮೆಂಟ್ ಮಾಡಿ, ಮತ್ತು ಇವತ್ತಿನ ಕ್ಲಾಸ್ನ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು ಎವ್ರಿವನ್.